ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ದೇವರ ವಾಕ್ಯ ಐಕ್ಯತೆಗೆ ಸ್ವಾಗತ. ನನ್ನ ಹೆಸರು ವನಿತಾ ಸ್ಯಾಂಟಿಯಾಗೋ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದ್ದು. ಮತ್ತೊಂದಾವರ್ತಿ ಒತ್ತಡ ನಿವಾರಿಸುವುದು ಎಂಬ ವಿಷಯದಲ್ಲಿ ಇನ್ನೊಂದು ಸಂದೇಶದೊಡನೆ ಮತ್ತು ನಾರ್ಮಲ್ ವಾಯ್ಸೊಡನೆ ನಿಮಗೆ ಸಂದೇಶವನ್ನು ಬೋಧಿಸುವುದಕ್ಕೆ ಸಹಾಯ ಮಾಡಿದಂಥ ದೇವರಿಗೆ ಸ್ತೋತ್ರವಾಗಲಿ. ಈ ದಿನ ನಾವು ಒತ್ತಡದ ವಿಷಯದಲ್ಲಿ ಅದಕ್ಕೆ ವಿಧವಾದ ಕಾರಣಗಳಿದೆ, ಯಾಕೆ ಒತ್ತಡ ಬರುತ್ತೆ. ಸೊ ಈ ಒಂದು ಒತ್ತಡ ಅನ್ನೋದು ಒಂದು ವಿಷ ಮನುಷ್ಯನ ಮೈಂಡಲ್ಲಿ ಆಗೋದು. ಸೊ ಈ ವಿಷಕ್ಕೆ ಪ್ರತಿ ವಿಷ ಅಂದರೆ ಪಾಯ್ಸನ್. ಓಕೆ, ಅದ್ರ ಬಗ್ಗೆ ನಾನು ಹೇಳ್ತಾ ಇರೋದು. ಈ ಒಂದು ಪಾಯ್ಸನ್ ಮೈಂಡಲ್ಲಿರೋದಕ್ಕೆ ಇದಕ್ಕೊಂದು ಆ್ಯಂಟಿಡೋಟ್ ಇದೆಯಾ, ಇದಕ್ಕೊಂದು ಪರಿಹಾರ ಇದೆಯಾ, ಇದಕ್ಕೊಂದು ಬಿಡುಗಡೆ ಇದೆಯಾ? ಖಂಡಿತವಾಗಿದೆ. ದೇವರ ವಚನದಲ್ಲಿ ಈ ಒಂದು ಒತ್ತಡಕ್ಕೆ ಬಿಡುಗಡೆ ಖಂಡಿತವಾಗಿದೆ. ಈ ಒಂದು ಒತ್ತಡಕ್ಕೆ ಆ್ಯಂಟಿಡೋಟ್ ಯಾವುದು ಅಂತಂದರೆ ದೇವರ ವಚನ ನಿಮ್ಮ ಮನಸ್ಸಲ್ಲಿ ನೀವು ಬಿಡೋವಾಗ ಮನಸ್ಸಿನ ಭಾರಗಳನ್ನು, ಮನಸ್ಸಿನ ನೋವನ್ನು ಹಗುರ ಮಾಡುತ್ತೆ. ಇದು ದೇವರ ವಚನಕ್ಕೆ ಆ ಒಂದು ಬಲ ಶಕ್ತಿ ಇದೆ. ಯಾಕೆ ಅಂತಂದರೆ ಅದನ್ನು ನೆರವೇರಿಸೋ ದೇವರು ಪರಲೋಕದಲ್ಲಿ ಇನ್ನೂ ಕೂತ್ಕೊಂಡಿದ್ದಾರೆ, ನಮ್ಮ ಮಧ್ಯದಲ್ಲಿ, ನಮ್ಮ ಒಳಗಡೆ ವಾಸ ಮಾಡ್ತಾ ಇದ್ದಾರೆ. ಸೊ ಈ ದಿನ ನಾವು ಈ ಒಂದು ಒತ್ತಡಕ್ಕೆ ಆ್ಯಂಟಿಡೋಟ್ ಅನ್ನೋದ್ರ ಬಗ್ಗೆ ನಾವು ಧ್ಯಾನ ಮಾಡೋಣ. ವಾಕ್ಯಗಳಲ್ಲಿ ಹೋಗೋದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡಿ ದೇವರ ವಚನದೊಳಗೆ ಹೋಗೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬರುತ್ತೇವೆ ದೇವ. ಒತ್ತಡ ನಿವಾರಿಸುವುದು ಈ ಒಂದು ಸೀರೀಸಲ್ಲಿ ದೇವರೇ, ನಮ್ಮೊಂದಿಗಿದ್ದು ಅನೇಕ ವಿಷಯಗಳನ್ನು ನಮಗೆ ನೀವು ಬೋಧನೆ ಮಾಡಿಕೊಟ್ಟಿದ್ದೀರ ದೇವರೇ. ನಾವು ಕೇಳಿದಂಥ ಪ್ರತಿಯೊಂದು ವಚನಗಳ ಪ್ರಕಾರ ನಿಮ್ಮ ವಚನಗಳಿಗೆ ನಾವು ಧ್ಯಾನ ಕೊಟ್ಟು, ಅವುಗಳಿಗೆ ಮರ್ಯಾದೆ ಕೊಟ್ಟು, ನಮ್ಮ ಜೀವನದಲ್ಲಿ ನಾವು ಅದನ್ನು ಅಪ್ಲೈ ಮಾಡಿಕೊಂಡು ಫಲಗಳನ್ನು ಹೊಂದುವಂತೆ ನೀವು ನಮಗೆ ಸಹಾಯ ಮಾಡಬೇಕಾಗಿ ಬೇಡ್ತೀನಿ ದೇವ. ಈ ದಿನ ನಾವು ಧ್ಯಾನ ಮಾಡಲು ಹೋಗುವಂಥ ದೇವರ ವಾಕ್ಯದ ವಿಷಯವಾಗಿ ನಾವು ಧ್ಯಾನ ಮಾಡ್ತೀವಿ ಕರ್ತನೆ. ಈ ಒಂದು ವಚನದ ಮೂಲಕ ಇರುವಂಥ ಬೆಳಕು ನೀವು ನಮಗೆ ಕೊಟ್ಟು ನಡೆಸಬೇಕಾಗಿ ಬೇಡ್ತೀನಿ ದೇವ. ಈ ವಚನಗಳನ್ನು ಬಿಡಿಸಿ ನಮಗೆ ನೀವು ಬೋಧನೆ ಮಾಡಿಕೊಡ್ಬೇಕಾಗಿ ಬೇಡ್ತೀನಿ ದೇವ. ನಮ್ಮೊಂದಿಗಿದ್ದು ನೀವು ಸಹಾಯ ಮಾಡಿದಕ್ಕೋಸ್ಕರ ನಿಮಗೆ ಸ್ತೋತ್ರ. ಕೇಳುವಂಥ ಪ್ರತಿಯೊಬ್ಬೊಬ್ಬರ ಹೃದಯದಲ್ಲಿ ನೀವು ಕಾರ್ಯ ಮಾಡಬೇಕಾಗಿ ಬೇಡ್ತೀನಿ ಕರ್ತನೆ. ಒಂದು ಡಿವೈನ್ ಎಕ್ಸ್ಚೇಂಜ್ ಅವ್ರ ಜೀವನದಲ್ಲಿ ನಡೀಲಿ ಕರ್ತನೆ. ಮನಸ್ಸಿನ ಭಾರಗಳನ್ನು ತೆಗೆದು ಹಾಕಿ ಅವರಿಗೆ ಮನಸ್ಸಲ್ಲಿ ಹಗುರ, ಸಂತೋಷ, ಸಮಾಧಾನವನ್ನು ಕೊಟ್ಟು ನೀವು ನಡೆಸಬೇಕಾಗಿ ಬೇಡ್ತೀನಿ ದೇವ. ನೀವು ಸಮಾಧಾನದ ದೇವರು. ಲೋಕವು ಕೊಡಲಾರದಂಥ ಸಮಾಧಾನ ಕೊಡುವ ದೇವರು ನೀವಾಗಿದ್ದೀರಾ ಕರ್ತನೆ. ನಿಮ್ಮ ಮಕ್ಕಳ ಜೀವನದಲ್ಲಿ ಸಮಾಧಾನವನ್ನು ಕೊಟ್ಟು ನೀವು ನಡೆಸಬೇಕಾಗಿ ಬೇಡ್ತೀನಿ ಕರ್ತನೆ. ಸಮಾಧಾನದ ಪ್ರಭುವೇ, ನಮ್ಮೊಂದಿಗಿದ್ದು ನೀವು ನಡೆಸೋದಕ್ಕೋಸ್ಕರ ನಿಮಗೆ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ನಮ್ಮ ತಂದೆಯೇ, ಆಮೇನ್. ನಾವು ಈ ಒಂದು ದಿನಕ್ಕೆ ಆರಿಸಿಕೊಂಡಂಥ ದೇವರ ವಾಕ್ಯ ಕೀರ್ತನೆಗಳು 34ನೇ ಅಧ್ಯಾಯ 19ನೇ ವಚನ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಅವನನ್ನು ಬೆಳೆಸುತ್ತಾನೆ. ಸೊ ನೀತಿವಂತನು ಅಂತಂದರೆ ಇಲ್ಲಿ ಮಕ್ಕಳು, ವಿಶ್ವಾಸಿಗಳ ಬಗ್ಗೆ ಮಾತಾಡ್ತಾ ಇರೋದು. ಸೊ ನೀತಿವಂತನಿಗೆ ಅನೇಕ ಕಷ್ಟಗಳು ಬರುತ್ತೆ. ದೇವರು ಹೇಳಿದರೆ ಸಂಭವಿಸುತ್ತೆ ಕಷ್ಟಗಳು ಅಂತ. ಬರೀ ಕಷ್ಟಗಳು ಸಂಭವಿಸುತ್ತೆ ಅಂತೇಳಿ ಅಲ್ಲಿಗೆ ದೇವರ ವಚನ ನಿಲ್ಲಿಸ್ಬಿಟ್ಟಿದ್ರೆ ಬಹಳ ಯೋಚನೆ ಮಾಡ್ತಾಯಿದ್ವಿ. ಕಷ್ಟ ಬರುತ್ತೆ, ಆದರೆ ಅನೇಕ ವಿಶ್ವಾಸಿಗಳು ಇಲ್ಲೇ ಪಾರ್ಕ್ ಮಾಡ್ಕೊಬಿಟ್ಟಿದ್ದಾರೆ. ನೀತಿವಂತರಾದರೆ ಕಷ್ಟ ಬರುತ್ತೆ, ನೀತಿವಂತರಾದರೆ ಕಷ್ಟಗಳು ಅನುಭವಿಸ್ಬೇಕು. ಇನ್ನೊಂದು ತಿಮೋತಿಯಲ್ಲಿ ಇನ್ನೊಂದು ವಚನ ಇದೆ, ನೀತಿವಂತನಿಗೆ ಬರುವಂಥ ಕಷ್ಟಗಳು ಅನೇಕವಾಗಿದೆ. ಕ್ರಿಸ್ತರಲ್ಲಿ ಇರುವುದಕ್ಕೆ ಆಸೆ ಪಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು. ಸೊ ಇಷ್ಟು ಮಾತ್ರ ಓದಿ ನಾವೇನೋ ಹಿಂಸೆಗೆ ಅನುಭವಿಸೋದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರೆ ಅಂತ ಅಂದ್ಕೊತಾರೆ. ಆದರೆ ಅಷ್ಟು ದೇವ್ರ ವಚನ ಅಷ್ಟಕ್ಕೆ ಮಾತ್ರ ನಿಂತೋಗಿಲ್ಲ ಅಲ್ಲಿ. ಅರ್ಧಂಬರ್ಧ ಬೈಬಲ್ ಓದಿ ಅರ್ಧಂಬರ್ಧ ಅಪ್ಲೈ ಮಾಡ್ಕೊಳ್ಬಾರ್ದು. ಫುಲ್ ವಚನ ಓದಬೇಕು ಎಲ್ಲೇ ಇದ್ದರು. ಓಕೆ, ಕಷ್ಟಗಳಿದೆ, ಅದಕ್ಕಿದೆಯಾ ಬಿಡುಗಡೆ? ಕಷ್ಟ ಅನ್ನೋದ್ರಲ್ಲಿ ಪಾಸ್ ಆಗಬಾರ್ದು. ದೇವರು ಅದಕ್ಕೆ ಬಿಡುಗಡೆ ಅಂತ ಕೊಟ್ಟಿದ್ದಾರೆ, ಅದನ್ನು ನಾವು ನೋಟಿಸ್ ಮಾಡಬೇಕು. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ
ಅವನನ್ನು ಬಿಡಿಸುತ್ತಾನೆ. ದೇವರು ನನ್ನ ಬಿಡಿಸ್ತಾನೆ, ಬಿಡುಗಡೆ ಕೊಡ್ತಾರೆ, ಇವುಗಳಿಂದ ಆಚೆ ತೊಗೊಂಡು ಬರ್ತಾರೆ, ನನಗೊಂದು ಡೆಲಿವರೆನ್ಸ್ ಇದೆ, ನನಗೊಂದು ವಿಮೋಚನೆ ಇದೆ ಅಂತ ಹೇಳಿ ಅದನ್ನು ಫೋಕಸ್ ಮಾಡಬೇಕು ಬಿಲೀವರ್ಸು. ಕಷ್ಟನ ಫೋಕಸ್ ಮಾಡುವಾಗ ನಿಮ್ಮ ಮನಸ್ಸಿನ ಭಾರಗಳು ಜಾಸ್ತಿ ಆಗುತ್ತೆ. ಏನು ನನಗೆ ನಿರೀಕ್ಷೆ ಇಲ್ಲ ಅನ್ನೋ ಒಂದು ಸೋತು ಹೋಗಿರೋ ಪರಿಸ್ಥಿತಿಯಲ್ಲಿ ನಿಂತ್ಕೊಳ್ತೀರ. ಅಲ್ಲಿ ನಿಂತ್ಕೊಳ್ಬಾರ್ದು. ಅಲ್ಲಿರೋ ಒಂದು ವೇಳೆ ಆ ಜಾಗದಲ್ಲಿ ಇದ್ದರೆ ಆಚೆ ಬರಬೇಕು. ಯೆಹೋವ ತಂದೆ ನಿಮಗೆ ಬಿಡುಗಡೆ ಕೊಡ್ತಾರೆ ಅಂತ ಹೇಳಿ ದೇವ್ರು ನಮಗೆ ಹೇಳ್ತಾ ಇರೋದು. ಸೊ ಈ ದಿನ ನಾವು ಈ ಸೀರೀಸಲ್ಲಿ ಇದು ಕೊನೆ ಪ್ರೀಚಿಂಗು ಅಂತ ಅಂದ್ಕೊಂಡೆ, ಆದರೆ ನೆಕ್ಸ್ಟ್ ವಾರ ಇನ್ನೊಂದು ಪ್ರೀಚ್ ಮಾಡಿ ಆವಾಗ ಮುಗಿಸ್ತೀನಿ. ಯಾಕೆಂದರೆ ಈ ದಿನ ನಾವು ಅನೇಕ ತೊಂದರೆಗಳು, ವಿಧವಾದ ಒತ್ತಡಗಳು ಯಾಕೆ ಬರುತ್ತೆ, ಯಾವಾಗೂ ನಾವು ರೂಟ್ ಕಾಸ್ ಎಲ್ಲಿಂದ ಬರ್ತಾ ಇದೆ ಅಂತ ತಿಳ್ಕೊಬೇಕು. ಈ ಒಂದು ಸ್ಥಿತಿಲಿದ್ದರೆ ನೀವು ಅದನ್ನು ಐಡೆಂಟಿಫೈ ಮಾಡಿಕೊಂಡು, ಏಕೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಒತ್ತಡದ ಪ್ರಾಬ್ಲಮ್ಮು, ಎಲ್ಲರಿಗೂ ಒಂದೇ ಥರ ಇರಲ್ಲ. ಸೊ ನೀವು ಎಲ್ಲಿದ್ದೀರಾ ಅಂತ ಹೇಳಿ ಐಡೆಂಟಿಫೈ ಮಾಡಿಕೊಂಡು ಅದಕ್ಕೆ ಬೈಬಲಲ್ಲಿ ಬಿಡುಗಡೆ ಇದೆ ಅನ್ನೋದು ನಾನೀಗ ಒಂದೊಂದಾಗಿ ಪಾಯಿಂಟ್ ಔಟ್ ಮಾಡಿ ಕೆಲವು ಒತ್ತಡಗಳನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಗೆ ಇಷ್ಟ ಇದ್ದರೆ ನೋಟ್ಸ್ ಬರ್ಕೊಳ್ಳಿ, ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ. ಯಾಕೆಂದ್ರೆ ನಾನು ಪರ್ಸ್ನಲಾಗಿ ಕೂತ್ಕೊಂಡು ಬರೆದಿರೋ ನೋಟ್ಸ್ ಇದು ನಿಮಗೆ ದೇವ್ರ ಸಹಾಯ ಮಾಡಲಿ. ದೇವ್ರ ಮಕ್ಕಳು ಇದರ ಬಿಡುಗಡೆ ಇದೆ ಅಂತ ಹೇಳಿ ತಿಳಿದುಕೊಂಡು ಆ ಒಂದು ಬಿಡುಗಡೆನ ಅನುಭವಿಸ್ಬೇಕು. ಆ ಒಂದು ವಿಮೋಚನೆಯಲ್ಲಿ ನೀವು ಎಂಜಾಯ್ ಮಾಡಬೇಕು. ಆಚೆ ಬರೋವಾಗ, ಸ್ವತಂತ್ರವಾಗಿರುವಾಗ ನಾವು ಎಂಜಾಯ್ ಮಾಡ್ತೀವಿ. ಸೊ ದೇವರ ಮಕ್ಕಳು ಅದನ್ನು ಎಂಜಾಯ್ ಮಾಡಬೇಕು ಅಂತ ಹೇಳಿ ದೇವರ ಆಸೆ, ನನಗೂ ಸಹ ಆಸೆ, ಅದು ನಿಮ್ಮ ಆಸೆ ಆಗಿ ಕೂಡ ಇದ್ದರೆ ಚೆನ್ನಾಗಿರುತ್ತೀರ. ಸೊ ಕೆಲವು ಒತ್ತಡಗಳು ಯಾಕೆ ಬರುತ್ತೆ ಅಂತ ನೋಡ್ಕೊಳ್ಳೋಣ, ಅದಕ್ಕೆ ಕಾರಣಗಳು, ಬಿಡುಗಡೆ ಇದೆ ಅಂತ ಹೇಳಿ ಕೂಡ ನೋಡ್ಕೊಳ್ಳೋಣ. ಮೊದಲನೇದಾಗಿ ಈ ಒಂದು ಭಯದ ಒತ್ತಡ ಯಾವಾಗಲೂ ಅದು ಈ ಸಾವಿಗೆ ರಿಲೇಟ್ ಆಗಿರುತ್ತೆ. ಇವಾಗ ಒಬ್ಬ ಮನುಷ್ಯ ಭಯಪಡ್ತಾನೆ ಅಂತಂದರೆ ಯಾಕೆ ಭಯಪಡ್ತಾನೆ? ಅದು ಭಯ ಅನ್ನೋದು ಯಾವಾಗಲೂ ಈ ಒಂದು ಸಾವು ಅನ್ನೋದಕ್ಕೆ ರಿಲೇಟ್ ಆಗಿರುತ್ತೆ. ಏನಕ್ಕೆ ಭಯಪಡ್ತಾರೆ ಅಂದರೆ ಏನಾದರೂ ಆಗ್ಬಿಡುತ್ತೋ, ಸತ್ತೋಗ್ತೀನೋ ಅನ್ನೋದಕ್ಕೆ ಭಯಪಡೋದು ಮನುಷ್ಯ. ಇದು ಫೋಬಿಯಾ ಅಂತ ಹೇಳಿ ಸೈಕಾಲಜಿಕಲ್ ಟರ್ಮಲ್ಲಿ ಹೇಳ್ತಾರೆ. ಅನೇಕ ಫೋಬಿಯಾಸ್ ಇದೆ. ಇವಾಗ ಉದಾಹರಣೆಗಾಗಿ ಕೆಲವ್ರಿಗೆ ಈ ಒಂದು ಹೈಟ್, ಬಹಳ ಎತ್ತರವಾಗಿರೋ ಒಂದು ಸ್ಥಳದಲ್ಲಿ ನಿಂತ್ಕೊಂಡ್ರೆ ಭಯ ಆಗುತ್ತೆ ಅವ್ರಿಗೆ. ನನಗೆ ಎತ್ತರವಾದ ಸ್ಥಳ ಅಂದರೆ ಭಯ, ನನಗಾಗಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಭಯ ಅನ್ನೋದು ಎತ್ತರವಾದ ಸ್ಥಳದ ಬಗ್ಗೆ ಅಲ್ಲ. ಆ ಎತ್ತರವಾದ ಸ್ಥಳದಿಂದ ನಾನು ಬಿದ್ದೋದ್ರೆ ಸತ್ತೋಗ್ತೀನಿ ಅನ್ನೋ ಭಯ ಅದು. ನೋಡಿದ್ರಾ, ಸತ್ತೋಗೋದಕ್ಕೆ ಆ ಒಂದು ಭಯ ಕನೆಕ್ಟ್ ಆಗಿರೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಇನ್ನು ಕೆಲವ್ರಿಗೆ ಈ ಒಂದು ಫ್ಲೈಟಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಭಯ. ನನಗೆ ಏರೋಪ್ಲೇನಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಭಯ ಅಂತ ಹೇಳ್ತಾರೆ. ನನಗೂ ಆ ಭಯ ಒಂದು ಸರಿ ಇತ್ತು, ಆದರೆ ದೇವರು ಅದನ್ನು ಬಿಡುಗಡೆ ಕೊಟ್ಟರು ನನಗೆ. ಯಾಕೆಂದರೆ ಆ ಭಯ ಯಾಕಿರುತ್ತೆ ಅಂತಂದರೆ, ಎಲ್ಲಿ ಪ್ಲೇನ್ ಕ್ರ್ಯಾಶ್ ಆಗಿ ಕೆಳಗಡೆ ಬಿದ್ದು ನಾವು ಎಸ್ಕೇಪ್ ಆಗ್ದಿರ ಸತ್ತೋಗ್ಬಿಡ್ತೀವೋ ಅನ್ನೋ ಭಯದಲ್ಲಿ ಟ್ರಾವೆಲ್ ಮಾಡೋಕ್ಕೆ ಭಯಪಡ್ತಾರೆ. ಫ್ಲೈಟ್ ಟ್ರಾವೆಲ್ ಮಾಡೋದಕ್ಕೆ ಇಷ್ಟ ಅವ್ರಿಗೆ, ಆದರೆ ಎಲ್ಲಿ ಕ್ರ್ಯಾಶ್ ಆಗಿ ಎಲ್ಲಿ ಸತ್ತೋಗ್ತೀವೋ, ಎಲ್ಲಿ ಕ್ರ್ಯಾಶ್ ಆಗುತ್ತೋ ಅನ್ನೋ ಆ ಒಂದು ಕ್ರ್ಯಾಶ್ ಆಗೋದ್ರಲ್ಲಿ, ಸಾಯೋದ್ರಲ್ಲಿ ಅವ್ರ ಭಯ ಕನೆಕ್ಟ್ ಆಗಿದೆ. ಅರ್ಥ ಆಗ್ತಾ ಇದೆಯಾ ನಿಮಗೆ? ಭಯ ಅನ್ನೋದು ಸಾವಿಗೆ ಕನೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ಇನ್ನೊಂದು ಎಕ್ಸಾಂಪಲ್ಲು, ಇನ್ನೂ ಕೆಲವ್ರಿಗೆ ಈ ಒಂದು ಚಿಕ್ಕ ಜಾಗದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಭಯ. ಯಾರಾದರೂ ಹೊರಗಡೆಯಿಂದ ಲಾಕ್ ಮಾಡಿಬಿಟ್ರೆ, ನಾವು ಒಳಗಡೆ ಸಿಕ್ಕಾಕೊಂಡ್ಬಿಟ್ರೆ ಒಂಥರ ತಬ್ಬಿಬ್ಬಾಗ್ಬಿಡ್ತಾರೆ, ಭಯಪಡ್ತಾರೆ, ಹೃದಯದ ಬಡಿತ ಜಾಸ್ತಿ ಆಗುತ್ತೆ. ಈಗ ಕೆಲವ್ರು ಹೇಳ್ತಾರೆ, ನನಗೆ ಚಿಕ್ಕ ಪ್ಲೇಸ್ ಅಂದರೆ ಭಯ, ಲಾಕ್ ಆಗಿಬಿಟ್ರೆ ಭಯ. ಏನಕ್ಕೆ ಭಯ ಅಂತಂದರೆ, ಚಿಕ್ಕ ಜಾಗ ಆಗಿರೋದಕ್ಕಲ್ಲ ನಿಮಗೆ ಭಯ. ಆ ಚಿಕ್ಕ ಜಾಗದಲ್ಲಿ ಎಲ್ಲಿ ಉಸಿರು ಕಟ್ಟಿ ಎಲ್ಲಿ ಸತ್ತೋಗ್ತೀವೋ, ಏನಾಗ್ಬಿಡುತ್ತೋ, ನಾನು ಇರ್ತೀನೋ ಇಲ್ವೋ, ಸತ್ತೋಗ್ತೀನಿ ಅನ್ನೋ ಭಯದಲ್ಲಿ ಅದು ಕನೆಕ್ಟ್ ಆಗಿದೆ. ನೋಡ್ತಾ ಇದ್ದೀರಲ್ವ, ಎಲ್ಲ ಭಯದ ಒತ್ತಡ ಅನ್ನೋದು ಕನೆಕ್ಟ್ ಆಗಿರೋದು ಸಾವಿಗೆ. ಸೊ ಇದು ಒಂದು ರೀತಿಯಾದ ಭಯ. ಇನ್ನು ಕೆಲವು ವಿಷಯಗಳು ನೋಡ್ಕೊಳ್ಳೋಣ. ಇದೆಲ್ಲ ನಿಮ್ಗೆ ಏನು ಕೇಳ್ತಾ ಇದ್ದೀನಿ ಅಂದರೆ ಭಯಪಡಿಸೋದಕ್ಕಲ್ಲ. ಇದೆಲ್ಲ ನಿಮಗೆ ಗೊತ್ತಿದ್ದರೆ ನೀವು ಎಲ್ಲಿದ್ದೀರಾ ಅಂತ ತಿಳ್ಕೊಂಡು ಅದರಿಂದ ನೀವು ಆಚೆ ಬರಬೇಕು ಅನ್ನೋದಕ್ಕೆ ನಾನು ಸಹಾಯ ಮಾಡ್ತಾ ಇರೋದು ನಿಮಗೆ. ಇನ್ನೊಂದು ಭಯ ಯಾವುದು ಅಂತಂದರೆ ಫ್ರಸ್ಟ್ರೇಷನ್, ಸ್ಟ್ರೆಸ್ ಅಂತ ಹೇಳ್ತಾರೆ.
ಫ್ರಸ್ಟ್ರೇಷನ್ ಅಂತಂದರೆ ಈ ಒಂದು ಮಾನಸಿಕ ಹತಾಶೆ. ಹಳೆ ಕನ್ನಡ ಅಲ್ವಾ ಇದು? ಹತಾಶೆ ಅಂದರೆ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಸಿಂಪಲಾಗಿ ಈ ಒಂದು ಕಾಲದ ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಆಶಾಭಂಗ ಪಡೋದು, ಡಿಸಪಾಯಿಂಟ್ ಆಗೋದು. ಆ ಒಂದು ಮನಸ್ಸಿನಲ್ಲಿ ಡಿಸಪಾಯಿಂಟ್ ಆಗ್ತಾರೆ, ಮನಸ್ಸಲ್ಲಿ ಫ್ರಸ್ಟ್ರೇಟ್ ಆಗ್ತಾರೆ, ಇರಿಟೇಟ್ ಆಗುತ್ತೆ, ಕೋಪ ಬರುತ್ತೆ, ಆವೇಶಗಳು ಬರುತ್ತೆ. ಇದು ಒಂದು ಒತ್ತಡ. ಸೊ ಇದು ಯಾಕೆ ಬರುತ್ತೆ ಅಂತಂದರೆ, ಇಂಪಾರ್ಟೆಂಟ್ ರೀಸನ್ ಇದು ಏನಕ್ಕೆ ಬರುತ್ತೆ ಅಂತಂದರೆ, ನಮ್ಮನ್ನು ನಾವು ಇನ್ನೊಬ್ಬರ ಜೊತೆ ಹೋಲಿಸ್ಕೊಳ್ಳೋವಾಗ. ಇದು ಖಂಡಿತ ನಡೆಯುತ್ತೆ ನೋಡಿ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಪರೀಕ್ಷೆ ಮಾಡ್ಕೊಳ್ಳಿ. ನೀವೊಂದು ಸ್ಥಳದಲ್ಲಿ ಇದ್ದೀರಾ ಅಂತೇಳಿ ಚೆಕ್ ಮಾಡ್ಕೊಳ್ಳಿ. ಆ ಒಂದು ಆಶಾಭಂಗ ಪಡೋವಂಥ ಪರಿಸ್ಥಿತಿ, ಫ್ರಸ್ಟ್ರೇಟೆಡ್ ಆಗಿರೋ ಒಂದು ಪರಿಸ್ಥಿತಿ ಏನಕ್ಕೆ ಬರುತ್ತೆ ಅಂತಂದರೆ, ಇನ್ನೊಬ್ಬರು ನಾವು ನಮಗಿನ್ನ ಸುಂದರವಾಗಿದ್ದರೆ ಅದೊಂದು ನಾವು ಅಷ್ಟು ಚೆನ್ನಾಗಿಲ್ಲ ಅಂತ ಅಂದ್ಕೊತೀವಿ. ಇನ್ನೊಬ್ಬರು ನಮಗಿಂತ ಚೆನ್ನಾಗಿ ಆಸ್ತಿ ಮನೆ ಸಂಪಾದನೆ ಮಾಡಿದರೆ ಅವ್ರಿಗಿದೆ ನಮಗಿಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್. ಇನ್ನೊಬ್ಬರಿಗೆ ಪ್ರಮೋಷನ್ ಸಿಕ್ಕಿ ಮೇಲೆ ಚೆನ್ನಾಗಿ ಹೋಗ್ತಾ ಇರ್ತಾರೆ, ಅದು ನಮಗೆ ಸಿಕ್ಕಿಲ್ಲ ಅಂತಂದರೆ ಅದೊಂದು ಫ್ರಸ್ಟ್ರೇಷನ್. ಆಶಾಭಂಗ ಆಗ್ತದೆ ನಿಮಗೆ. ಅವೆಲ್ಲ ಆಸೆ ಪಡ್ತಾ ಇದ್ದೀರಾ, ನಿಮಗೆ ಸಿಗ್ತಾ ಇಲ್ಲ, ಆಶಾಭಂಗ ಆಗ್ತದೆ. ಇನ್ನೊಂದು ಕಾರಣ ಏನಂತಂದರೆ, ಅವರೆಲ್ಲ ತುಂಬ ಫೇಮಸ್ ಆಗಿದ್ದಾರೆ, ಪಾಪ್ಯುಲರ್ ಆಗಿದ್ದಾರೆ, ಜನ ಅವರಂದರೆ ಜಾಸ್ತಿ ಇಷ್ಟಪಡ್ತಾರೆ, ನಾವಂದರೆ ಇಷ್ಟ ಇಲ್ಲ. ಇದು ಒಂದು ಕಂಪ್ಯಾರಿಸನ್. ಅವ್ರಿಗೆ ಎಷ್ಟೊಂದು ಜನ ಓಟ್ ಹಾಕ್ತಾರೆ, ಇಷ್ಟಪಡ್ತಾರೆ, ನಮ್ಮನ್ನು ಯಾರೂ ಕೇರ್ ಮಾಡೋರಿಲ್ಲ. ಇದು ಆ ಒಂದು ಫ್ರಸ್ಟ್ರೇಷನ್, ಸ್ಟ್ರೆಸ್, ಮಾನಸಿಕ ಹತಾಶೆಯ ಒತ್ತಡ ಅಂತ ಹೇಳ್ಬೋದು. ಸೊ ಇದು ಒಂದು ರೀತಿಯಾದ ಒತ್ತಡ. ಇನ್ನೊಂದು ಏನು ಅಂತಂದರೆ ವರ್ಕ್ ಲೋಡ್, ಅಂದರೆ ಕೆಲಸದ ಹೊರೆ. ನೋಡ್ತಿರಲ್ವ, ಕೆಲವರು ಒಂದು 8ರಿಂದ 10 ಗಂಟೆ ಕಾಲ ಕೆಲಸ ಮಾಡ್ತಾನೆ ಇರ್ತಾರೆ, ಒಂದಾದರೆ ಒಂದು ಕೆಲಸ ಹಿಂದಿಂದೆ ಕೆಲಸ ಮಾಡುವಾಗ ಏನಾಗುತ್ತೆ ಅಂತಂದರೆ, ಒಳಗಡೆ ಕೆಲಸದ ಭಾರ ಜಾಸ್ತಿ ಆಗ್ತಾಯಿದೆ. ಎಲ್ಲ ನಾನೇ ಮಾಡಬೇಕು, ಎಲ್ಲ ನಾನೇ ನೋಡ್ಕೋಬೇಕು, ಇದು ನಾನೇ ಫಿಕ್ಸ್ ಮಾಡಬೇಕು, ಅದು ನಾನೇ ಫಿಕ್ಸ್ ಮಾಡಬೇಕು. ಎಷ್ಟೊಂದು ಕೆಲಸಗಳು ಒಂದಿಂದಲೇ ತಲೆ ಮೇಲೆ ಹಾಕ್ಕೊಂಡು ಮನಸ್ಸಿನಲ್ಲಿ ಕೆಲಸದ ಭಾರ ಜಾಸ್ತಿಯಾಗಿದೆ. ಸೊ ಈ ಒಂದು ಕೆಲಸದ ಭಾರ ಜಾಸ್ತಿ ಆಗುವಾಗ ಏನಾಗುತ್ತೆ, ಅದು ಯಾಕಾಗುತ್ತೆ ಅಂತಂದರೆ, ನೀವು ಸಾಧಾರಣವಾಗಿ ಮಾಡೋ ಕೆಲಸಕ್ಕಿಂತ ಹೆಚ್ಚಾಗಿ ಕೆಲಸ ನಿಮ್ಮ ಮೇಲೆ ಹಾಕ್ಕೊಂಡು ಮಾಡ್ತಾಯಿದ್ದೀರ. ಈ ಒಂದು ಕೆಲಸ ಮಾಡುವಾಗ ಅನೇಕ ಸರಿ ನಾವು ಬಾಯಿ ಬಿಟ್ಟು ಗೊಣಗುಟ್ಟಿರ್ತೀವಿ, ಬಾಯಿ ಬಿಟ್ಟು ಇನ್ನೊಬ್ರಿಗೆ ಕೋಪ ಬರೋ ಥರ ಮಾತಾಡಿರ್ತೀವಿ. ಅಯ್ಯೋ ನನಗೇ ಬರುತ್ತೆ ಈ ಕೆಲಸ, ನಾನೇ ಮಾಡಬೇಕು ಅಂತ ಹೇಳಿ ಗೊಣಗುಟ್ಟಿರ್ತೀವ ಇಲ್ವಾ? ಅದು ಯಾಕೆ ಆ ಥರ ಮಾಡ್ತೀವಿ ಅಂತಂದರೆ, ಮನುಷ್ಯನ ದೇವರು ಕೆಲವು ಥಿಂಗ್ಸೇ ಹ್ಯಾಂಡ್ಲ್ ಮಾಡೋ ಥರ, ಇಷ್ಟೇ ಹ್ಯಾಂಡ್ಲ್ ಮಾಡೋ ಥರ ಅಂಥೇಳಿ ಒಂದು ಮೆಷರ್ ಇಟ್ಟಿದ್ದಾರೆ. ಒಬ್ಬ ಮನುಷ್ಯ ಇಷ್ಟೇ ಮಾಡೋಕ್ಕಾಗೋದು ಕೆಲಸ, ಅದಕ್ಕಿಂತ ಹೆಚ್ಚಾಗಿ ನೀವು ಅದನ್ನು ನಿಮ್ಮ ಮೇಲೆ ಹಾಕ್ಕೊಂಡು ನೀವು ಮಾಡುವಾಗ ಅದು ಒಂದು ಒತ್ತಡ. ಇದು ಒಂದು ಕಾರಣ ಒತ್ತಡ ಬರೋದಕ್ಕೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಒತ್ತಡ ಬರೋದು ಯಾಕೆ ಅಂತಂದರೆ, ಈ ಒಂದು ರೀಸನಿಂದ. ಅದೇನು ಅಂತಂದರೆ, ಮನುಷ್ಯರನ್ನ ಮೆಚ್ಚಿಸೋದು. ಇದು ಬಹಳ ಕಷ್ಟದ ಕೆಲಸ ನೋಡಿ. ಬಹಳ ಕಷ್ಟದ ಕೆಲಸ ಮಾತ್ರ ಅಲ್ಲ, ಇದು ಒಂದು ಮಾಡಬೇಕು ಅನ್ನೋ ಆಸೆ, ಆದರೆ ನೆರವೇರದೇ ಇರೋವಂಥ ಒಂದು ಇಂಪಾರ್ಟೆಂಟ್ ಟಾಸ್ಕ್ ನಿಮ್ಮ ಜೀವನದಲ್ಲಿ ನೀವು ಅದು ನಡ್ಸೋಕ್ಕೆ ಆಗಲ್ಲ. ಏನಂತಂದರೆ, ಮನುಷ್ಯರನ್ನ ಮೆಚ್ಚಿಸುವಂಥ ಒಂದು ಒತ್ತಡ. ಅವ್ರನ್ನ ಮೆಚ್ಚಿಸೋದಕ್ಕೆ ನಾನು ಏನು ಮಾಡಬೇಕು? ಇದು ಮಾಡಿದ್ರೆ ಮೆಚ್ತಾರಾ, ಇಲ್ಲ ಅದು ಮಾಡಿದ್ರೆ ಮೆಚ್ತಾರಾ, ನಾನು ಹಿಂಗಿದ್ರೆ ಮೆಚ್ತಾರಾ, ನಾನೇನಂದು ಬದಲಾದರೆ ಮೆಚ್ತಾರಾ, ಒಳ್ಳೊಳ್ಳೆ ಮಾತುಗಳು ಮಾತಾಡಿದ್ರೆ ಮೆಚ್ತಾರಾ. ಮನುಷ್ಯರನ್ನ ಮೆಚ್ಚಿಸೋದಕ್ಕೆ ಪ್ರಯಾಸ ಪಡುವಂಥ ಒತ್ತಡ. ಇವಾಗ ನೋಡಿ, ಗಂಡ ಹೆಂಡ್ತಿನ ಮೆಚ್ಚಿಸ್ಬೇಕು ಅಂದ್ಕೊತಾರೆ, ಹೆಂಡ್ತಿ ಗಂಡನ್ನ ಮೆಚ್ಚಿಸ್ಬೇಕು ಅಂತ ಅಂದ್ಕೊತಾರೆ. ಕೆಲವು ವಿಷಯಗಳು ಮಾಡ್ತೀವಿ, ಗಂಡನಿಗೆ ಇಷ್ಟ ಆಗುವಂಥದ್ದು ಹೆಂಡ್ತಿ ಮಾಡ್ತಾಳೆ, ಹೆಂಡ್ತಿಗೆ ಇಷ್ಟ ಆಗುವಂಥದ್ದು ಗಂಡ ಮಾಡ್ತಾರೆ, ಆದಷ್ಟು ಮಾಡ್ತೀವಿ. ಆದರೆ ನಿಮ್ಮ ಹೆಂಡ್ತಿನ ನೀವು ಪರಿಪೂರ್ಣವಾಗಿ ಎಲ್ಲ ವಿಷಯದಲ್ಲೂ ಖಂಡಿತವಾಗಿ ಮೆಚ್ಚಿಸೋದಕ್ಕಾಗಲ್ಲ. ಇದು ನಿಜವಾದ ಒಂದು ತಿಳ್ಕೊಬೇಕು ನೀವು. ಅದೇ ಥರ ಗಂಡನ್ನು ಕೂಡ ಹೆಂಡತಿ ಎಲ್ಲ ವಿಷಯದಲ್ಲೂ ಮೆಚ್ಚಿಸೋದಕ್ಕಾಗಲ್ಲ. ಕೆಲವು ಥಿಂಗ್ಸ್ ಪಾಯಿಂಟ್ ಔಟ್ ಮಾಡಿ ಹೇಳ್ಬೋದು, ನೀನು ನನಗಿದು ಮಾಡ್ತಾ ಇಲ್ಲ. ಗ್ಯಾರಂಟಿ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಕಂಪ್ಲೀಟಾಗಿ ನಾವು ಮೆಚ್ಚಿಸೋದಕ್ಕಾಗಲ್ಲ. ಗ್ಯಾರಂಟಿ.
ಫುಲ್ಲು ಮಕ್ಕಳನ್ನ ಕೂಡ ನಾವು ಫುಲ್ಲು ಮೆಚ್ಚಿಸೋದಕ್ಕಾಗಲ್ಲ. ಮಕ್ಕಳು ಕೂಡ ತಾಯಿ ತಂದೆನ ಫುಲ್ಲು ಮೆಚ್ಚಿಸಿ ಮಾಡೋದಕ್ಕೂ ಅದು ಆಗೋದಿಲ್ಲ. ಇನ್ನೊಂದು ಬಹಳ ಇವಾಗಿನ ನಡೀತಾ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ ಅಂತಂದರೆ ಜನರನ್ನ ಮೆಚ್ಚಿಸೋದು, ಕ್ರೌಡ್ ಅಂತ ಹೇಳ್ತೀವಲ್ಲ, ಈ ಒಂದು ಕ್ರೌಡನ್ನ ಮೆಚ್ಚಿಸೋದು ಬಹಳ ಕಷ್ಟದ ಕೆಲಸ ಆಗಿಬಿಟ್ಟಿದೆ ಇವಾಗ ನೋಡಿ. ಕೆಲವರು ಸ್ಪೋರ್ಟ್ಸಲ್ಲಿ ಚೆನ್ನಾಗಿ ಆಟ ಆಡ್ತಾ ಇರ್ತಾರೆ ಒಂದು ಕಾಲದಲ್ಲಿ, ಆದರೆ ಒಂದು ಸಮಯ ಬರುತ್ತೆ ಇವಾಗ ಅವರು ಸರಿಯಾಗಿ ಕ್ರಿಕೆಟ್ ಆಡೋಕ್ಕಾಗ್ತಾಯಿಲ್ಲ, ಸರಿಯಾಗಿ ಬ್ಯಾಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ, ಬಂದ ತಕ್ಷಣ ಔಟ್ ಆಗ್ತಾಯಿದ್ದಾರೆ. ಆ ಸಮಯದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೀತಾರೆ ನೋಡಬೇಕು ಅವ್ರ ಬಗ್ಗೆ, ಇವನ್ನ ತೆಗ್ದಾಕಿ, ಇವ್ರು ನೆಕ್ಸ್ಟ್ ಸರಿ ತೊಗೋಬಾರ್ದು, ಇವ್ರಿಗೆ ದುಡ್ಡು ಕೊಟ್ಟಿರೋದು ವೇಸ್ಟು. ಒಂದು ಕಾಲದಲ್ಲಿ ಅವನು ಆ ಒಂದು ಸ್ಪೋರ್ಟ್ಸ್ ಆಡೋರನ್ನ ಬಹಳ ಅಪ್ರಿಷಿಯೇಟ್ ಮಾಡಿ ಬರೆದಿರ್ತಾರೆ. ಆದರೆ ಇವಾಗ ಔಟ್ ಆಫ್ ಫಾರ್ಮಲ್ಲೆಲ್ಲ ಆಡೋಕ್ಕಾಗ್ತಾಯಿಲ್ಲ, ಹೊಡಿಯೋಕ್ಕೆ ಹೋಗ್ತಾ ಇದ್ದಾರೆ, ಔಟ್ ಆಗ್ತಾಯಿದ್ದಾರೆ. ಆ ಒಂದು ಸಮಯದಲ್ಲಿ ಪಾಪ ಅವ್ರಿಗೆ ನೋಡಿ ಚೆನ್ನಾಗಿ ಆಡಿ ಫ್ಯಾನ್ಸ್ನ ಮೆಚ್ಚಿಸ್ಬೇಕು ಅನ್ನೋದೇ ಆಸೆ, ಆದರೆ ಮೆಚ್ಚಿಸೋಕ್ಕಾಗ್ತಾಯಿಲ್ಲ. ಒಂದು ಸ್ಟ್ರೆಸ್ಸಲ್ಲಿದ್ದಾರೆ, ಇವಾಗ ಒತ್ತಡದಲ್ಲಿದ್ದಾರೆ, ಟ್ರೈ ಮಾಡ್ತಾಯಿದ್ದಾರೆ, ಆಗ್ತಾಯಿಲ್ಲ. ಜನರಿಗೆ ಬೇಕಾಗೋದನ್ನು ಕೊಡೋಕ್ಕೆ ನೋಡ್ತಾ ಇದ್ದಾರೆ, ಆಗ್ತಾಯಿಲ್ಲ. ಅದು ಒಂದು ಒತ್ತಡ. ಮಾಡಬೇಕು ಅಂತ ಇದೆ ಒಳಗಡೆ, ಆದರೆ ಮಾಡೋಕ್ಕಾಗ್ತಾಯಿಲ್ಲ, ಅದು ಒಂದು ಒತ್ತಡ. ಇನ್ನೊಂದು ಈ ಒಂದು ಸೆಲೆಬ್ರಿಟೀಸ್ ನೋಡಬೇಕು. ಸೆಲೆಬ್ರಿಟೀಸು ಅಂತಂದರೆ ಇವರು ಪ್ರಸಿದ್ಧವಾಗಿರೋರು, ಅವ್ರ ಹೆಸರು ಫೇಮಸ್ ಆಗಿರುತ್ತೆ, ಒಂದು ಮೂವೀಸಲ್ಲಾಗಲಿ ಇಲ್ಲ ಎಂಟರ್ಟೈನ್ಮೆಂಟ್ ವರ್ಲ್ಡಲ್ಲಾಗಲಿ ಫೇಮಸ್ ಆಗಿರುತ್ತೆ. ಅವರು ಕೂಡ ಮೆಚ್ಚಿಸ್ಬೇಕು ಅಂತ ಹೇಳಿ ಬಹಳ ಡಯಟ್ ಮಾಡ್ತಾರೆ, ಎಕ್ಸಸೈಸ್ ಮಾಡ್ತಾರೆ, ಮತ್ತು ಮೇಂಟೈನ್ ಮಾಡ್ಕೋಬೇಕು ಬಾಡಿ ಶೇಪು, ಚೆನ್ನಾಗಿ ಕಾಣಿಸ್ಬೇಕು, ಯಂಗಾಗಿ ಕಾಣಬೇಕು, ಇನ್ನು 50 ವರ್ಷ ಇದ್ದರೂ 16 ವರ್ಷ ಥರ ಇರಬೇಕು. ಆಗುತ್ತಾ ಇವೆಲ್ಲ? ಟ್ರೈ ಮಾಡ್ಬೋದು ನಾವು, ಚೆನ್ನಾಗಿ ಆರೋಗ್ಯ ನೋಡ್ಕೋಬೋದು, ಒಳ್ಳೆ ಊಟ ತಿನ್ಬೋದು, ಜಿಮ್ಗೆ ಹೋಗ್ಬೋದು. ಆದರೆ ಎಷ್ಟೇ ನಾವು ಟ್ರೈ ಮಾಡಿ, ಎಷ್ಟೇ ಈ ಒಂದು ಸೆಲೆಬ್ರಿಟೀಸು ಟ್ರೈ ಮಾಡ್ತಾಯಿದ್ರು, ಒಂದು ಕಾಲ ಬರುತ್ತೆ ಅವ್ರಿಗೂ ಏಜ್ ಆಗುತ್ತೆ, ವಯಸ್ಸಾಗುತ್ತೆ, ಮುಖದಲ್ಲಿ ವ್ರಿಂಕಲ್ಸ್ ಕಾಣಿಸ್ಕೊಳ್ಳುತ್ತೆ, ಮೇಕಪ್ ಹಾಕಿ ಕವರ್ ಮಾಡಬೇಕು, ಮತ್ತು ಸ್ವಲ್ಪ ವೆಯ್ಟ್ ಆಗ್ತಾರೆ. ಕೆಲವರು ನಾರ್ಮಲ್ ವೆಯ್ಟ್ ಮ್ಯಾನೇಜ್ ಮಾಡಿದ್ರು, ಕೆಲವರು ವೆಯ್ಟ್ ಆಗ್ತಾರೆ, ದಪ್ಪ ಆಗ್ತಾರೆ, ಲುಕ್ಸ್ ಚೇಂಜ್ ಆಗುತ್ತೆ, ಆ ಒಂದು ಲೈಫ್ ಫೇಸ್ ಬದಲಾಗುತ್ತೆ. ಅವರು ನೋಡಿ ಇಷ್ಟ ಜನರನ್ನ ಮೆಚ್ಚಿಸೋದಕ್ಕೆ, ಅವರ ಒಂದು ಬ್ಯೂಟಿಲಿ ಜನರನ್ನ ಮೆಚ್ಚಿಸೋದಕ್ಕೆ ಅವ್ರಿಗಿಷ್ಟ. ಒಂದು ಕಾಲದಲ್ಲಿ ಅವರು ಜನರನ್ನ ಮೆಚ್ಚಿರ್ತಾರೆ, ಎಂಟರ್ಟೈನ್ ಮಾಡಿರ್ತಾರೆ. ಇವಾಗ ನೋಡಿ ಒಂದು ಏಜ್ ಆಯಿತು, ಈ ಸಮಯದಲ್ಲೂ ಅವರು ಒಂದು 20 ವರ್ಷದರ 50 ವರ್ಷ ಆಗಿರುತ್ತೆ ಅವ್ರಿಗೆ, 20 ವರ್ಷದರ 25 ವರ್ಷದರ ಇರೋ ಥರ ಹೋಗೋಕ್ಕೆ ನೋಡಿದ್ರೆ ಅದು ಆಗೋವಂಥ ವಿಷಯನ ಆಗಲ್ಲ. ಆದರೆ ಅವರು ಪ್ರಯಾಸ ಪಡ್ತಾರೆ, ಜನರನ್ನ ಮೆಚ್ಚಿಸ್ಬೇಕು, ಎಲ್ಲರೂ ನನ್ನ ಬಗ್ಗೆ ಒಳ್ಳೇದು ಬರಿಬೇಕು. ಆದರೆ ಒಂದು ಏಜ್ ಆಗಿ ಒಂದು ಬದಲಾವಣೆಗಳು ಬರಬೇಕಾದ್ರೆ ಜನರು ಬರೀತಾರೆ ಅವರಿಗೆ ವಿರುದ್ಧವಾಗಿ, ಇವ್ರಿಗೆ ವಯಸ್ಸಾಯಿತು ಮನೇಲಿರಬೇಕು, ಆಂಟಿ ಏನಕ್ಕೆ ಬರಬೇಕು, ಈ ರೀತಿ ಎಲ್ಲ ಬರೆದು ಅವ್ರಿಗೆ ಮನಸ್ಸು ನೋವು ತೊಗೊಬರುವಂಥ ಮಾತುಗಳು ಮಾತಾಡ್ತಾರೆ ನೋಡಿ. ಪ್ರಸಿದ್ಧಿಯಾಗಿರೋರು ಆಲ್ರೆಡಿ ಅವ್ರ ಹತ್ರ ದುಡ್ಡಿದೆ, ಅವ್ರಿಗೇನು ಒತ್ತಡ ಇಲ್ಲ ಅಂತ ಅಂದ್ಕೊತೀವಿ. ಅವ್ರಿಗೆ ಬಹಳ ಒತ್ತಡ ಇರುತ್ತೆ, ಏನಂತಂದರೆ ಜನರನ್ನ ಮೆಚ್ಚಿಸೋದು. ಅದಕ್ಕೆ ಹೇಳ್ತಾ ಇದ್ದೀನಿ, ಜನರನ್ನ ಮೆಚ್ಚಿಸೋದು ಅಸಾಧ್ಯವಾದ ಕಾರ್ಯ. ಕೆಲವು ಥಿಂಗ್ಸಲ್ಲಿ ನೀವು ಮೆಚ್ಚಿಸ್ಬೋದು, ಆದರೆ ಎಲ್ಲ ಸಮಯದಲ್ಲಿ ಎಲ್ಲ ಥರದಲ್ಲಿ ಅವ್ರಿಗೆ ಬೇಕಾಗೋ ಥರ ನಾವು ನಡ್ಕೊಳ್ಳೋದಕ್ಕಾಗಲ್ಲ. ಇವಾಗ ನೋಡಿ, ನಾವು 16 ವರ್ಷ ಇರಬೇಕಾದ್ರೆ 10 ಕಿಲೋಮೀಟ್ರ್ ಕೂಡ ಓಡ್ಬೋದು. ಆದರೆ ಅದೇ ಒಂದು 10 ಕಿಲೋಮೀಟರು 16 ವರ್ಷ ನೀನು ಓಡಿರೋ ಸ್ಪೀಡಲ್ಲಿ 50 ವರ್ಷ ಆಗಿದ್ರೆ ಓಡೋಕ್ಕಾಗುತ್ತಾ ಅದೇ ಸ್ಪೀಡಲ್ಲಿ? ಆ ಒಂದು 16 ವರ್ಷದ ಸ್ಟ್ರೆಂತ್ ಇರುತ್ತೆ ಬಾಡಿಲಿ. ಇವು ತಿಳ್ಕೊಬೇಕು ನೋಡಿ. 50 ವರ್ಷ ಇರೋರು 50 ವರ್ಷ ಪ್ರಕಾರ ಎಕ್ಸಸೈಸ್ ಮಾಡಬೇಕು, 50 ವರ್ಷ ಪ್ರಕಾರ ಊಟ ಮಾಡಬೇಕು, ಆರೋಗ್ಯ ನೋಡ್ಕೋಬೇಕು. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ವಯಸ್ಸಾಗೋಯ್ತು ಎಲ್ಲ ಆಗೋಯ್ತು ಅಂತ ಆ ಥರ ಒಪ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಏಜ್ ಪ್ರಕಾರ ಆ ಒಂದು ಇನ್ನು ಬಲಹೀನಗಳು ಸ್ವಲ್ಪ ಬರಬೇಕಾದ್ರೆ, ನಾನು ಹೇಳಿದ್ರೆ ಬಲಹೀನ ಅಂತಂದರೆ ಅನಾರೋಗ್ಯ ಹೇಳ್ತಾ ಇಲ್ಲ, ಆ ಒಂದು ಬಲ ಸ್ವಲ್ಪ ಕ್ಷೀಣ ಆಗೋದು ಸಾಮಾನ್ಯ. ಅದು ಆ್ಯಕ್ಚುಲಿ ಬೈಬಲ್ ಹೇಳುತ್ತೆ ನಮ್ಮ ಯೌವನವನ್ನು ತಿರುಗಿ ಬರಮಾಡುತ್ತೇನೆ ಅಂತ. ಅದು ದೇವರು ಒಳಗಿನ ಆತ್ಮ ದಿನ ದಿನ ಬದಲಾಯಿಸ್ತಾರೆ, ದಿನ ದಿನ ಹೊಸದಾಗಿ ಮಾಡ್ತಾರೆ ಅಂತ ಹೇಳ್ತಾ ಇರೋದು. ಹಂಗಂತ ಹೇಳಿ ಕಂಪ್ಲೀಟಾಗಿ ನೀನು 16 ವರ್ಷದ ಥರ ಕಾಣಿಸ್ತೀಯ ಅಂತ ಹೇಳ್ತಾ ಇಲ್ಲ ದೇವರು.
ಆದರೆ ದೇವರು ನಮಗೆ 120 ವರ್ಷಗಳ ಕಾಲ ಈ ಲೋಕದಲ್ಲಿ ಇರೋವರೆಗೂ ಬಲ ಕೊಡ್ತಾರೆ, ಅದು ಸತ್ಯ. ಆದರೆ ನಾವು 70 ವರ್ಷ ಆದಮೇಲೂ 25 ವರ್ಷ ಥರ ಕಾಣಿಸ್ಬೇಕು, ಆ ಥರ ಪ್ಲೀಸ್ ಮಾಡೋದು ಕಷ್ಟ ಅಂತ ಹೇಳ್ತಾ ಇದ್ದೀನಿ. ಬದಲಾಗುತ್ತೆ ಲೈಫಲ್ಲಿ. ನೋಡಿ, ನಾವು ಯಾವ ಟೈಮಲ್ಲಿ ಯಾವ್ದು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿದ್ರೆ ಸಾಕು. ಎಲ್ಲರನ್ನೂ ಮೆಚ್ಸೋಕ್ಕೆ ಹೋಗೋದು ಬಹಳ ಕಷ್ಟದ ಕೆಲಸ ಅಂತ ಹೇಳಿ ನಾನು ಹೇಳ್ತಾ ಇರೋದಿಲ್ಲಿ. ಸೊ ಇದು ಒಂದು ಒತ್ತಡ. ಇನ್ನೂ ಕೆಲವರು ಒತ್ತಡ ಏನು ಅಂತಂದರೆ, ಅಯ್ಯೋ ನಾನು ಇಷ್ಟೊಂದು ಜನ ನಂಬಿದ್ದೀನಿ, ನನಗೆ ಯಾರಾದರೂ ಮೋಸ ಮಾಡಿಬಿಡ್ತಾರಾ ಅಂತ. ಒಂದು ಕೈ ಕೊಟ್ಟು ಹೋಗ್ತಾರಲ್ವ, ಕೈ ಕೊಟ್ಟು ಹೋಗಿ ನನಗೆ ಬಿಟ್ರೆ ಮಾಡ್ತಾರೆ ಅಂತ ಹೇಳ್ತಾರೆ. ಬಿಟ್ಟರೆ ಅಂತಂದರೆ ಕಷ್ಟದ ಸಮಯದಲ್ಲಿ ಆಗ್ದಿರ ನಿಮ್ಮನ್ನು ಕೈ ಬಿಟ್ಬಿಟ್ಟು ನಿಮಗೆ ವಿರೋಧವಾಗಿ ಸಂಚು ಮಾಡೋದ್ರ ಬಗ್ಗೆ ಹೇಳ್ತಾ ಇರೋದು. ಅವ್ರು ನಮ್ಗೆ ಹಿಂಗೆ ಮಾಡಿಬಿಟ್ರೆ ಏನು ಮಾಡೋದು, ನನ್ನ ಗಂಡ ನನ್ನ ಕೈ ಬಿಟ್ಬಿಟ್ರೆ ಏನು ಮಾಡೋದು, ನನ್ನ ಹೆಂಡ್ತಿ ನನ್ನ ಬಿಟ್ಬಿಟ್ಟು ಹೋಗ್ಬಿಟ್ರೆ ಏನು ಮಾಡೋದು. ನಡೀತಾ ಇದೆ ಅಲ್ವಾ ಇವೆಲ್ಲ ಲೋಕದಲ್ಲಿ. ಮಕ್ಕಳನ್ನ ನನ್ನ ಕೈ ಬಿಟ್ಬಿಟ್ಟು ಹೋದ್ರೆ ಏನು ಮಾಡೋದು, ನನಗೆ ಆಧಾರವಾಗಿ ಇರ್ತಾರೋ ಇಲ್ವೋ, ಇದು ಒಂದು ಒತ್ತಡ. ಇವೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೂ ಕೆಲವರು ಒತ್ತಡ ಏನು ಅಂತಂದರೆ ಒಬ್ಬರೇ ಇದ್ದೀವಿ ಅನ್ನೋದು. ಅನೇಕರು ಒಬ್ಬರೇ ಇರೋದನ್ನು ಎಂಜಾಯ್ ಮಾಡ್ತಾರೆ. ಕೆಲವ್ರಿಗೆ ಇಷ್ಟ ಒಬ್ಬರೇ ಇರಬೇಕು, ಯಾರೂ ಇರಬಾರ್ದು, ಯಾರೂ ನನ್ನ ಕ್ವಶನ್ ಕೇಳಬಾರ್ದು ಅನ್ನೋ ಒಂದು ಎಕ್ಸ್ಟ್ರೀಮ್ ಜನ ಕೆಲವ್ರು ಇದ್ದಾರೆ. ನಾನು ಯಾರೂ ಹಿಂಸೆ ಕೊಡಬಾರ್ದು, ನಾನು ಯಾರೂ ಕ್ವಶನ್ ಕೇಳಬಾರ್ದು, ನಾನು ಇಷ್ಟ ಬಂದಂಗೆ ಇರ್ತೀನಿ ಅನ್ನೋ ಒಬ್ಬರು ಜನ ಇದ್ದಾರೆ. ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಇನ್ನೂ ಒಬ್ಬರೇ ಇದ್ದು ನನಗೆ ಯಾರೂ ಹೆಲ್ಪ್ ಮಾಡ್ತಾಯಿಲ್ಲ, ನನಗೆ ಯಾರೂ ಸಹಾಯ ಮಾಡ್ತಾಯಿಲ್ಲ, ನಾನು ಯಾರೂ ನೋಡ್ತಾ ಇಲ್ಲ ಅನ್ನೋ ಒಂದು ಒತ್ತಡದಲ್ಲಿ ಅನೇಕ ಜನರು ಇದ್ದಾರೆ. ಎಸ್ಪೆಷಲಿ ಒಂದು ವಯಸ್ಸಾಗಿರೋ ಜನರು ಅವ್ರಿಗೊಂದು ಈ ರೀತಿಯಾದ ಒತ್ತಡ ಇದೆ, ತಿಳ್ಕೊಳ್ಳಿ ಇವೆಲ್ಲ. ಮತ್ತು ಇನ್ನೊಂದು, ಈ ರೀತಿ ಅನೇಕ ಒತ್ತಡಗಳಿದೆ, ಅನೇಕ ಕಾರಣಗಳಿದೆ ಯಾಕೆ ಒತ್ತಡ ಬರುತ್ತೆ ಅಂತ. ನಾನು ಕೆಲವು ಮಾತ್ರ ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ. ನೀವೆಲ್ಲಿದ್ದೀರೋ, ನಿಮ್ಮ ಮನಸ್ಸು ಯಾವ ವಿಷಯದಲ್ಲಿ ಭಾರವಾಗಿದೆಯೋ ನೀವು ಅದನ್ನು ಫೈಂಡ್ ಔಟ್ ಮಾಡಿ. ನೀವು ಅದನ್ನು ದೇವ್ರ ಹತ್ರ ಪ್ರಾರ್ಥನೆ ಮಾಡಿ ಚೆಕ್ ಮಾಡಿ ಫೈಂಡ್ ಔಟ್ ಮಾಡ್ಕೊಳ್ಳಿ. ದೇವ್ರ ಹತ್ರ ಸಹಾಯ ಕೇಳಿ. ನೋಡಿ, ಈ ರೀತಿ ಒತ್ತಡಗಳು ಇರಬೇಕಾದ್ರೆ ಯಾವ ಕಾರಣದಿಂದ ಬಂದಿರ್ಬೋದೋ ಗೊತ್ತಿಲ್ಲ, ಆದರೆ ಈ ಒಂದು ಒತ್ತಡಗಳು ಬರುವಾಗ ಮನುಷ್ಯನ ಮಾನಸಿಕ ಪರಿಸ್ಥಿತಿ ಬದಲಾಯಿಸುತ್ತೆ. ಮಾನಸಿಕ ಪರಿಸ್ಥಿತಿಗಳು ಮತ್ತು ನೀವು ಯಾವ ರೀತಿ ನಿಮ್ಮ ಮೈಂಡ್ ಯೋಚನೆ ಮಾಡುತ್ತೆ, ನೀವು ಯಾವ ರೀತಿ ಬಿಹೇವ್ ಮಾಡ್ತೀರಾ, ಯಾವ ರೀತಿ ಮಾತಾಡ್ತೀರಾ, ಯಾವ ರೀತಿ ಆಯ್ಕೆ ಮಾಡ್ತೀರಾ, ಮತ್ತು ಇದು ನಿಮ್ಮನ್ನು ಎಲ್ಲಿ ಕರ್ಕೊಂಡೋಗಿ ಬಿಡುತ್ತೆ. ಕೆಲವರು ವಿಧಿ ಅಂತಾರೆ, ವಿಧಿ ಅಲ್ಲ, ನಿಮ್ಮ ವಿಧಿ ನಿಮ್ಮ ಕೈಲಿದೆ. ವಿಧಿ ಬರ್ದಂಗೆ ಆಗುತ್ತೆ. ದೇವ್ರು ಹೆಂಗೆ ಬರೆದಿಟ್ಟಿದ್ದಾರೋ ಹಂಗಾಗುತ್ತೆ. ನಿಮ್ಗೆ ದೇವ್ರು ಬರೆದಿಟ್ಟಿರೋದೇ ಆಗಬೇಕು ಅಂತಂದರೆ ನೀವು ದೇವ್ರ ಬೈಬಲಲ್ಲಿ ಏನು ಬರೆದಿದ್ದಾರೋ ಅದು ಮಾಡಿ. ದೇವ್ರು ಬರೆದಿಟ್ಟಿರೋದೇ ನಿಮ್ಗಾಗೋದು. ದೇವರೇ ನೀವು ಬೇಡದೇ ಇರೋ ಅಂತ್ಯ, ನಿಮಗೆ ಇಷ್ಟ ಆಗದೆ ಇರೋ ವಿಧಿನ ದೇವ್ರು ಬರೆದಿಟ್ಟಿಲ್ಲ. ನಿಮ್ಮ ವಿಧಿ, ನಿಮ್ಮ ಡೆಸ್ಟಿನಿ ಚೆನ್ನಾಗೇ ಬರೆದಿಟ್ಟಿದ್ದಾರೆ ದೇವರು. ಸೊ ಅನೇಕರು ಡೆಸ್ಟಿನಿ, ವಿಧಿ ಅನ್ನೋವಾಗ ಒಂದು ರಾಂಗ್ ಮೈಂಡ್, ರಾಂಗ್ ಇಂಪ್ರೆಷನ್ ಇದೆ ಅದರ ಬಗ್ಗೆ. ಕೆಟ್ಟದ್ದಾದರೆ ವಿಧಿ ಅಂದ್ಕೊತಾರೆ. ಒಳ್ಳೆ ವಿಧಿಗಳು ಇದೆ, ಒಳ್ಳೆ ಡೆಸ್ಟಿನಿ, ಒಳ್ಳೆ ಕೊನೆ ದೇವರು ತನ್ನ ಮಕ್ಕಳಿಗೆ ಇಟ್ಟಿರೋದು. ಸೊ ನೀವು ಈ ಒಂದು ಒತ್ತಡದಲ್ಲಿ ಬಂದು ಬೇರೆ ರೂಟ್ಸ್ ತೊಗೊಳ್ಬೇಕಾದ್ರೆ, ಈ ಮನಸ್ಸಿನ ಭಾರಗಳು ಜಾಸ್ತಿ ಆಗಬೇಕಾದ್ರೆ ಈ ಒಂದು ಒಳ್ಳೆಯ ವಿಧಿ, ಒಳ್ಳೆಯ ಕೊನೆ ಮುಟ್ಟೋದು ಕಷ್ಟ ಆಗುತ್ತೆ. ಈ ಒಂದು ಒತ್ತಡದಿಂದ ಅನೇಕ ಕಾಯಿಲೆಗಳು ಬರುತ್ತೆ. ಕಾಯಿಲೆಗಳು ಒತ್ತಡದಿಂದ ಬರುತ್ತೆ ಅಂತ ಹೇಳಿ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಸೈತಾನ ತಂದಾಗ್ತಾನೆ ಕಾಯಿಲೆಗಳು. ಮೊದಲು ಅವನು ಮಾನಸಿಕ ನೆಲೆನ ಬದಲಾಯಿಸ್ತಾನೆ. ಮಾನಸಿಕ ಪರಿಸ್ಥಿತಿಗಳು, ನಿಮ್ಮ ಮೈಂಡ್, ನಿಮ್ಮ ಮನಸ್ಸನ್ನು ಹೆವಿ ಮಾಡ್ತಾನೆ. ಆ ಮನಸ್ಸನ್ನು ಹೆವಿ ಮಾಡಬೇಕಾದ್ರೆ ಆ ಒಂದು ಒತ್ತಡ ಜಾಸ್ತಿ ಆಗುತ್ತೆ. ಇಂಗ್ಲೀಷಲ್ಲಿ ಒಂದು ವಚನ ಬಹಳ ಚೆನ್ನಾಗಿದೆ, ಅದನ್ನು ಇಂಗ್ಲೀಷಲ್ಲಿ ಹೇಳ್ತೀನಿ. ಆ್ಯಂಗ್ಸೈಟಿ ಇನ್ ದ ಹಾರ್ಟ್ ಆಫ್ ಮ್ಯಾನ್ ಕಾಸಸ್ ಡಿಪ್ರೆಷನ್ ಅಂತ ಇದೆ. ಆ್ಯಂಗ್ಸೈಟಿ ಅಂತಂದರೆ ಈ ಒಂದು ಯೋಚನೆಗಳು, ಮನಸ್ಸಿಗೆ ಭಾರವಾಗಿರುವಂಥ ವಿಷಯಗಳು ಮನುಷ್ಯನ ಖಿನ್ನತೆಗೆ ಕರ್ಕೊಂಡು ಹೋಗುತ್ತೆ ಅಂತ. ಸ್ಟಾರ್ಟಿಂಗಲ್ಲಿ ಅದು ಬರೀ ಒತ್ತಡವಾಗಿ ಮಾತ್ರ ಇರುತ್ತೆ. ಆ ಒತ್ತಡ ಅನ್ನೋದು ಮನುಷ್ಯನ ಮನಸ್ಸಿನಲ್ಲಿ ಭಾರವಾಗಿ ದಿನ ಅದು ಅಕ್ಯುಮುಲೇಟ್ ಆಗುವಾಗ ಅದು ಒಂದು ದಿನ ಖಿನ್ನತೆ, ಡಿಪ್ರೆಷನ್ ಅನ್ನೋದಕ್ಕೆ ಕರ್ಕೊಂಡು ಹೋಗುತ್ತೆ. ಈ ಡಿಪ್ರೆಷನ್ ಅನ್ನೋದು ಬಹಳ ಮೋಸವಾದ ಒಂದು ಪರಿಸ್ಥಿತಿ ಮನುಷ್ಯನಿಗೆ. ಆ ಒಂದು ಪರಿಸ್ಥಿತಿಯಲ್ಲಿ ಬರಬೇಕಾದ್ರೆ ಮನಸ್ಸಿನ ಮೈಂಡಲ್ಲಿ ಅನೇಕ ಡಿಸಾರ್ಡರ್ಸ್, ಸೈಕಲಾಜಿಕಲ್ ಡಿಸಾರ್ಡರ್ಸ್, ಮೆಂಟಲ್ ಪ್ರಾಬ್ಲಮ್ಗಳು ಬರ್ಬೋದು. ಅನೇಕರು ಡಿಪ್ರೆಷನ್ಗೆ ಹೋಗಿ ಈ ಒಂದು ಬೈಪೋಲರ್ ಡಿಸೀಸ್ ಅನ್ನೋ ಒಂದು ಪರಿಸ್ಥಿತಿ ಕೂಡ ಹೋಗಿದ್ದಾರೆ. ಆ ಒಂದು ಪರಿಸ್ಥಿತಿ ಮನಸ್ಸು ಹೋಗಬೇಕಾದ್ರೆ ಮನುಷ್ಯ
ಯಾವ ರೀತಿ ಯೋಚನೆ ಮಾಡ್ತಾನೆ, ಯಾಕೆ ಯೋಚನೆ ಮಾಡ್ತಾನೆ, ಏನು ಯೋಚನೆ ಮಾಡ್ತಾನೆ ಅಂತ ಹೇಳಿ ಅವನ ಮನಸ್ಸಿನ ಮೇಲೆ ಅವನಿಗೆ ಕಂಟ್ರೋಲ್ ಇರಲ್ಲ. ಅವನು ಇದು ಮಾಡ್ತಾ ಇದ್ದಾನೆ ಅಂತ ಕೂಡ ಅವನಿಗೆ ಗೊತ್ತಾಗಲ್ಲ. ಸೈತಾನ ಅಲ್ಲಿವರೆಗೂ ಮನುಷ್ಯನ್ನ ಕರ್ಕೊಂಡು ಹೋಗ್ತಾನೆ, ನೀವು ಒತ್ತಡಕ್ಕೆ ಜಾಗ ಕೊಟ್ಟರೆ ಅಂತ ಹೇಳ್ತಾ ಇರೋದು. ನಾನು ಇದೆಲ್ಲ ವಿಶ್ವಾಸಿಗಳಿಗೆ ಹೇಳ್ತಾ ಇರೋದು ಭಯಪಡೋದಕ್ಕಲ್ಲ. ನೀವು ಐಡೆಂಟಿಫೈ ಮಾಡಿಕೊಂಡು ಅದನ್ನು ಚಿಕ್ಕದೇ ಇರುವಾಗ ಅವುಗಳಿಗೆ ವಿರುದ್ಧವಾಗಿ ನಿಂತು ದೇವರ ವಚನದಲ್ಲಿ ರೀಪ್ಲೇಸ್ ಮಾಡ್ಕೊಳ್ಳಿ, ದೇವರು ಕೊಡೋ ಸಮಾಧಾನ ತಗೊಳ್ಳಿ ಅಂತ ಹೇಳ್ತಾ ಇರೋದು. ಅದು ಮನುಷ್ಯನಿಗೆ ಬರುವಂಥ ಕಾಯಿಲೆಗಳು, ಅದು ಹಾರ್ಟ್ ಅಟ್ಯಾಕ್ ಆಗಿರಲಿ, ಬ್ಲಡ್ ಪ್ರೆಷರ್ ಆಗಿರಲಿ, ಇಲ್ಲ ಶಾರೀರದಲ್ಲಿ ಬಲಹೀನತೆಗಳು ಏನಾದರೂ ಆಗಲಿ, ಇವೆಲ್ಲ ಬರೋದು ಒತ್ತಡದಿಂದನೇ ಅಂತ ಹೇಳಿ ತಿಳ್ಕೊಬೇಕು. ಸಡನ್ನಾಗಿ ಯಾವ ಮನುಷ್ಯನೂ ಯಾವ ಶಾಪದ ಕೆಳಗೂ ಇಮ್ಮಿಡಿಯೇಟಾಗಿ ಬರೋದಿಲ್ಲ. ಇವೆಲ್ಲ ಒಳಗಡೆ ನಡೆಯುವಾಗ ಕಂಟಿನ್ಯೂಸ್ ಆಗಿ ಇವೆಲ್ಲ ಕಾಣಿಸಿಕೊಳ್ಳುವಂಥ ಒಂದು ಶಾರೀರದ ಮೇಲೆ, ಮನಸ್ಸಿನ ಮೇಲೆ ಆಗುವಂಥ ಆಘಾತಕ್ಕೆ ಶಾರೀರದ ಮೇಲೆ ಕಾಣಿಸಿಕೊಳ್ಳುವಂಥ ಒಂದು ರಿಸಲ್ಟ್ ಇವು ಅಂತ ಹೇಳ್ತಾ ಇದ್ದೀನಿ. ಇವಾಗ ನೋಡಿ, ಈ ಒಂದು ಕೆಲವರು ತುಂಬ ದಪ್ಪ ಇದ್ದಾರೆ ಅಂತ ಹೇಳಿ ಯೋಚನೆ ಮಾಡ್ಕೊತಾರೆ. ಆ ದಪ್ಪ ಆಗೋದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಒತ್ತಡ ಕಾರಣವಾಗಿರುತ್ತೆ. ಇದನ್ನು ಅನೇಕರು ನಂಬೋದಿಲ್ಲ. ಒತ್ತಡ ಇರೋದ್ರಿಂದ ನಾವು ದಪ್ಪ ಆಗ್ತೀವ ಅಂತ ಅಂದ್ಕೊತಾರೆ. ಇದನ್ನು ಸೈನ್ಸೇ ಪ್ರೂವ್ ಮಾಡಿದೆ. ಒಂದು ಬೈಬಲಲ್ಲಿ ಆಲ್ರೆಡಿ ಬರೆದಿದೆ, ಇನ್ನೊಂದು ಸೈನ್ಸ್ ಕೂಡ ಪ್ರೂವ್ ಮಾಡಿದೆ. ಅಂದರೆ ನಾನೇನು ಇವಾಗಿರೋ ಎಲ್ಲ ದಪ್ಪ ಇರೋರೆಲ್ಲ ಒತ್ತಡದಿಂದ ಅಂತ ಹೇಳಿ ಹೇಳ್ತಾ ಇಲ್ಲ. ಕೆಲವರು ಬೇಡದೇ ಇರೋದನ್ನೆಲ್ಲ ತಿಂತಾ ಇರ್ತಾರೆ, ಫ್ಯಾಟಿ ಫುಡ್ ತಿಂತಾ ಇರ್ತಾರೆ, ಅದು ಒಂದು ರೀಸನ್ ಇದೆ. ಬಟ್ ಒತ್ತಡ ಅನ್ನೋದು ಒಂದು ಕಾರಣ. ಕೆಲವರು ಮನುಷ್ಯರು ಏನು ತಿನ್ನೋದಿಲ್ಲ, ಆಲ್ರೆಡಿ ಒಳ್ಳೆ ಡಯಟ್ ಮೇಂಟೈನ್ ಮಾಡ್ಕೊತಾ ಇರ್ತಾರೆ, ಆದರೂ ಕೂಡ ದಪ್ಪ ಇರ್ತಾರೆ. ನಾನು ಏನೂ ತಿನ್ನಲ್ಲ ಜಾಸ್ತಿ, ಆದರೂ ದಪ್ಪ ಆಗ್ತೀನಿ. ಚೆಕ್ ಮಾಡ್ಕೊಳ್ಳಿ, ನೀವೇನಾದರೂ ಒತ್ತಡದಲ್ಲಿದ್ದೀರಾ. ನಾರ್ಮಲಾಗೇ ತಿಂತಾಯಿದ್ರು ದಪ್ಪ ಆಗ್ತಾಯಿದ್ದೀರಾ ಅಂತಂದರೆ ಒತ್ತಡದಲ್ಲಿದ್ದೀರಾ ಅಂಥೇಳಿ ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಒಬ್ಬರು ಬರೆದಿದ್ದಾರೆ ಈ ರೀತಿ, ಇದು ಇಂಗ್ಲೀಷಲ್ಲಿ ಓದ್ತೀನಿ. The stress hormone cortisol causes abdominal fat to accumulate and it enlarges individual fat cells, resulting in what researchers call diseased fat. ಡಿಸೀಸ್ಡ್ ಫ್ಯಾಟ್ ಅಂತಂದರೆ ಒಂದು ಬೇಡದೇ ಇರೋವಂಥ ಒಂದು ಕಾಯಿಲೆ ಆಗಿರುವಂಥ ಫ್ಯಾಟ್ ಅಂತಂದರೆ ಬೊಜ್ಜು ಅಂತ ಹೇಳ್ತಾರೆ. ಸೊ ಅದು ಒತ್ತಡದಿಂದ ಆ ಒಂದು ಜಾಗದಲ್ಲಿ, ಹೊಟ್ಟೆ ಪಕ್ಕದಲ್ಲಿ ಈ ಒಂದು ಫ್ಯಾಟ್ ಅಕ್ಯುಮುಲೇಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ತಿಂದು ಬರ್ತಾ ಇದೆ ಊಟ ಅಂತ ಹೇಳ್ತಾ ಇಲ್ಲ, ಒತ್ತಡದಿಂದ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನೇನು ಎಲ್ಲರಿಗೂ ಇದೇ ಥರ ಆಗುತ್ತೆ ಅಂತ ಹೇಳ್ತಾ ಇಲ್ಲ, ಕೆಲವರು ಒತ್ತಡದಿಂದ ದಪ್ಪ ಆಗೋದಕ್ಕೆ ಕಾರಣ ಇದೆ ಅಂತ ಹೇಳ್ತಾ ಇದ್ದೀನಿ. ಸೊ ಅದನ್ನು ಐಡೆಂಟಿಫೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾದ ಅನೇಕ ಪ್ರಾಬ್ಲಮ್ಗಳಿರುತ್ತೆ. ಯಾವುದೇ ಒಂದು ಶಾರೀರದ ಪ್ರಾಬ್ಲಮ್ ಆಗಲಿ, ಮಾನಸಿಕ ಪ್ರಾಬ್ಲಮ್ ಆಗಲಿ, ಬಿಡುಗಡೆ ದೇವರ ವಚನದಲ್ಲಿ ಇದೆ. ಸೊ ಇವಾಗ ಇಷ್ಟು ಒತ್ತಡಗಳನ್ನ ನೋಡ್ಕೊಂಡ್ವಲ್ಲ, ಇನ್ನೂ ಒಂದು ಕೆಲವು 2 ವಿಷಯ ನೋಡ್ಕೊಳ್ಳೋಣ. ಇವಾಗ ನೋಡಿ, ಮನುಷ್ಯ ಈ ಒಂದು ಅನೇಕ ಗಂಡಸರು ಅಂದರೆ 70% ಇಂಡಿಯಾದಲ್ಲಿ ಹಾರ್ಟ್ ಅಟ್ಯಾಕ್ ವಿಷಯದಿಂದ ಈ ಒಂದು ಗಂಡಸರು ಸಾಯ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಈ ಒಂದು 70% ಹಾರ್ಟ್ ಅಟ್ಯಾಕ್ ಜನ ಸಾಯ್ತಾ ಇದ್ದಾರೆ ಅಂದರೆ ಯಾಕೆ? ಕೆಲವರು ನೋಡಿ, ಈ ಒಂದು ಕೆಟ್ಟ ಅಭ್ಯಾಸದಿಂದ ಸಾಯ್ಬೋದು, ಅದು ಒಂದು ಕಾರಣ ಇದೆ. ಆದರೆ ಒತ್ತಡ ಅನ್ನೋದು ಒಂದು ಹಿಂದೆ ಇರುವಂಥ ವಿಷಯ. ಈ ಒಂದು ಗಂಡಸರನ್ನ ಈ ಒಂದು ಹಾರ್ಟ್ ಅಟ್ಯಾಕ್ ವಿಷಯದಲ್ಲಿ ಪ್ರೆಷರ್ ಆಗ್ತಾಯಿದೆ ಅಂತ ಹೇಳಿ ತಿಳ್ಕೊಬೇಕು. ಇದು ನಾನು ಹೇಳ್ತಾ ಇಲ್ಲ, ರಿಸರ್ಚರು, ಸೈಂಟಿಸ್ಟು ಇದೆಲ್ಲ ಚೆಕ್ ಮಾಡಿ ಬರೆದಿರೋವಂಥ, ಬೈಬಲ್ಗೆ ಸರಿ ಬೀಳುವಂಥ ಒಂದು ಸೈಂಟಿಸ್ಟ್ ಬಗ್ಗೆ ನಾನು ಹೇಳ್ತಾ ಇರೋದು. ಬೈಬಲ್ಗೆ ವಿರುದ್ಧವಾಗಿರೋ ಸೈಂಟಿಸ್ಟ್ಗಳು ಇದ್ದಾರೆ, ನಾನು ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಇದಿದೆ ಬೈಬಲಲ್ಲಿ. ಆ್ಯಕ್ಚುಲಿ ಈ ಒಂದು 70% ಜನ ಹಾರ್ಟ್ ಅಟ್ಯಾಕಲ್ಲಿ ಸಾಯ್ತಾ ಇದ್ದಾರೆ ಅಂತಂದರೆ ಇದು ಬಹಳ ಸೀರಿಯಸ್ ಆಗಿರುವಂಥ ವಿಷಯ. ಇವನು ಡೀಲ್ ಮಾಡಬೇಕು. ರೀಸೆಂಟಾಗಿ ಒಂದು ವಿಷಯ ಕೇಳಿಸ್ಕೊಂಡೆ. ಒಬ್ಬ ಮನುಷ್ಯ ಕೇವಲ 35 ವರ್ಷಗಳು ಮಾತ್ರ ಅವನಿಗೆ. ನೋಡಿ, ಆ ಮನುಷ್ಯ ಏನು ಕುಡಿತಾ ಇರಲಿಲ್ಲ, ಯಾವ ಕೆಟ್ಟ ಅಭ್ಯಾಸನೂ ಇರಲಿಲ್ಲ, ಒಂದು ಸಾರಾಯಿ ಕುಡಿಯಲ್ಲ, ಒಂದು ಸ್ಮೋಕಿಂಗ್ ಮಾಡಲ್ಲ, ಒಂದು ಪಾನ್ ಪರಗು, ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. 35 ವರ್ಷ. ಆದರೆ ಆ ಒಂದು 35 ವರ್ಷ ಹುಡುಗ, ಯವನಸ್ಥ ಅಂತ ಹೇಳ್ಬೋದು, ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ್ರು ಅಂಥೇಳಿ ಕೇಳಿಸ್ಕೊಂಡೆ. ಏನಪ್ಪ, ಏನು ಕಾರಣ?
ಯಾವ ಕುಡಿತನೂ ಇರಲಿಲ್ಲ, ಯಾವ ಒಂದು ಕೆಟ್ಟ ಅಭ್ಯಾಸನೂ ಇರಲಿಲ್ಲ. ಹೆಂಡ್ತಿನ ಅವಾಗ ತಾನೇ ಮದುವೆ ಆಗಿದ್ದ. ಇಂಥ ಮನುಷ್ಯ ಹೆಂಗಪ್ಪ ಹಾರ್ಟ್ ಅಟ್ಯಾಕ್ ಬಂದು ಸತ್ತ ಅಂತ ಹೇಳಿ ಅನೇಕರಿಗೆ ಕನ್ಫ್ಯೂಷನ್ ತಗೊಂಡು ಬರೋ ಅಂಥ ವಿಷಯ ಆಗಿರುತ್ತೆ. ಹೇಗೆ ಸತ್ತ ಅಂಥೇಳಿ ಪಝಲ್ಡ್ ಆಗಿರ್ತಾರೆ. ಹೇಗೆ ಸತ್ತ ಅಂತಂದರೆ ಇದು ರೀಸನ್ ಒತ್ತಡ ಒಳಗಡೆ ಆ ಮನುಷ್ಯನ ಮನಸ್ಸಲ್ಲಿ ಎಷ್ಟು ಭಾರ ಇದೆಯೋ ಯಾರಿಗೂ ಗೊತ್ತಿಲ್ಲ. ಆ ಭಾರ ಕಂಟಿನ್ಯೂಸ್ ಆಗಿ ಇದ್ದು ಡೀಲ್ ಮಾಡ್ದಿರ. ಏನಕ್ಕೆ ಅಂತಂದರೆ ಆ ಮನುಷ್ಯ ರಿಲೇಟಿವ್ಸ್ ಬಹಳ ಪ್ರೆಷರ್ ಹಾಕಿದ್ರು. ಸಾಲದ ಒತ್ತಡ, ಬಹಳ ಪ್ರೆಷರ್ ಹಾಕಬೇಕಾದ್ರೆ ಮಲಗಿರೋ ಜಾಗದಲ್ಲೇ ಆ ಮನುಷ್ಯ ಪ್ರಾಣ ಬಿಟ್ಟ ಅಂತ ಹೇಳಿ ಕೇಳಿಸ್ಕೊಂಡೆ. ಏನಕ್ಕಾಗ್ತಾ ಇವೆಲ್ಲ ಅಂಥೇಳಿ ತಿಳ್ಕೊಳ್ಳಿ. ಒತ್ತಡ, ಈ ಒತ್ತಡ ಅನ್ನೋದನ್ನು ಈಸಿಯಾಗಿ ನೀವು ಇದನ್ನು ಬಿಟ್ಬಿಡಬಾರ್ದು. ಇದನ್ನು ಈಸಿಯಾಗಿ ಬಿಟ್ಬಿಟ್ರೆ ಮನುಷ್ಯನ ಶಾರೀರದಲ್ಲಿ ಅನೇಕ ತೊಂದರೆಗಳು ತೊಗೊಂಡು ಬರುತ್ತೆ. ಅದನ್ನು ನೀವು ಚೇಂಜ್ ಮಾಡಿ ದೇವ್ರ ವಚನ ಹಾಕಬೇಕು ಅಂತ ಹೇಳ್ತಾ ಇದ್ದೀನಿ. ಮತ್ತು ಇನ್ನೊಂದು, ಓಕೆ ಇವಾಗ ಗಂಡಸರಿಗೆ ಇದು ಮಾತ್ರ ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಆಗುತ್ತೆ, ಹುಡುಗಿರು ಫ್ರೀ ಅಂದ್ಕೊಂಡೆ ನಾನು. ಸ್ತ್ರೀಯರಿಗೇನು ತೊಂದರೆ ಇಲ್ಲ, ಪಾಪ ಇವ್ರಿಗೆ ಕಷ್ಟ, ಸ್ತ್ರೀಯರಿಗೇನು ತೊಂದರೆ ಇಲ್ಲ, ಸ್ತ್ರೀಯರು ಎಸ್ಕೇಪ್ ಆದರೆ ಇದರಲ್ಲಿ ಅಂತ ಅಂದ್ಕೊಂಡೆ. ಆದರೆ ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಇದೆ. ಅದೇನಂತಂದರೆ ಈ ಒಂದು ಆಟೋ ಇಮ್ಯೂನ್ ಡಿಸೀಸ್ ಅಂತ ಹೇಳಿ ಹೊಸ್ದಾಗಿ ಬಂದಿದೆ. ಆಟೋ ಇಮ್ಯೂನ್ ಡಿಸೀಸ್ ಅಂತಂದರೆ ಇದು ಸ್ತ್ರೀಯರಲ್ಲಿ ಹಾರ್ಮೋನ್ ಚೇಂಜಸ್ ಆಗುತ್ತೆ ಬಾಡಿಲಿ. ಅದು ನಿಮಗೆಲ್ಲ ಗೊತ್ತೇ ಇರುತ್ತೆ. ಈ ಹಾರ್ಮೋನಲ್ ಚೇಂಜಸ್ ಆಗಬೇಕಾದ್ರೆ ಈ ಒತ್ತಡದ ಜೊತೆ ಅದೇನ ಆಗೋವಾಗ ಹಾರ್ಮೋನಲ್ ಚೇಂಜಸ್ಸು ಯಾವ ಆರ್ಗನ್ನ ಎಲ್ಲಿ ಅಟ್ಯಾಕ್ ಮಾಡುತ್ತೆ ಅಂಥೇಳಿ ಯಾರೂ ಕಂಡುಹಿಡಿಯೋಕ್ಕಾಗ್ತಾಯಿಲ್ಲ. ಬಟ್ ಇದು ಯಾಕೆ ಆಗುತ್ತೆ ಅಂತ ಕೂಡ ಹೇಳೋಕ್ಕಾಗ್ತಾಯಿಲ್ಲ. ನೋಡಿ, ಮಾನಸಿಕ ತೊಂದರೆಗಳು ಅಂಥೇಳಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಅವ್ರು ಹೇಳ್ತಾರೆ, ನಾವು ಟ್ರೀಟ್ಮೆಂಟ್ ಕೊಡ್ತೀವಿ, ಕೌನ್ಸಲಿಂಗ್ ಕೊಡ್ತೀವಿ, ಆದರೆ ಇದು ಗ್ಯಾರಂಟಿ ಕ್ಯೂರ್ ಆಗುತ್ತೆ ಅಂತ ಹೇಳಿ ನಾವು ಹೇಳೋಕ್ಕಾಗಲ್ಲ. ಇದೇ ಥರ ನೀವು ಬರ್ತಾ ಇರಬೇಕು, ಇದೇ ಥರ ಕೌನ್ಸಲಿಂಗ್ ತೊಗೊಳ್ತಾ ಇರಬೇಕು, ಮೆಡಿಸಿನ್ಗಳು ತೊಗೊತಾ ಇರಬೇಕು, ಆದರೆ ಇದು ಕಂಡೀಷನ್ ಇದೇ ಥರ ಇರುತ್ತೆ ಅಂತ ಹೇಳ್ತಾರೆ. ಮಾನಸಿಕ ತೊಂದರೆಗಳಿಗೆ ನೋಡಿ ಯಾವ ಮೆಡಿಸಿನ್ನು ಇಲ್ಲ. ನಿಜ, ಇದು ತಿಳ್ಕೊಳ್ಳಿ. ಮಾನಸಿಕ ತೊಂದರೆಗಳು ಅಂಥೇಳಿ ಅನೇಕರು ಹೋಗಿ ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾಯಿದ್ದಾರೆ, ಆದರೆ ಸೊಲ್ಯೂಷನ್ ಅಲ್ಲಿಲ್ಲ. ಮಾನಸಿಕ ತೊಂದರೆ ಬರ್ತಾ ಇರೋದು ಇದು ಆತ್ಮಿಕ ತೊಂದರೆ ಸೈತಾನ ತೊಗೊಂಡು ಬರ್ತಾ ಇರೋದು. ಈ ಒಂದು ಹೆಂಗಸರಿಗೆ ಈ ರೀತಿ ಆಗಬೇಕಾದ್ರೆ, ಆಟೋ ಇಮ್ಯೂನ್ ಡಿಸೀಸ್ ಬರಬೇಕಾದ್ರೆ ಯಾವುದು ರೆಮಿಡಿ ಇಲ್ಲ ಅಂತ ಹೇಳ್ತಿದ್ದಾರೆ. ಆದರೆ ಅದಕ್ಕೊಂದು ಬಿಡುಗಡೆ ಇದೆ. ಇಷ್ಟು ನಾವು ಕಾರ್ಯಗಳು ನೋಡ್ಕೊಂಡ್ವಿ, ಇಷ್ಟು ಒತ್ತಡಗಳು, ಇಷ್ಟು ತೊಂದರೆಗಳು, ಅದಕ್ಕೆಲ್ಲ ಒಂದು ಬಿಡುಗಡೆ ಇದೆ. ಎಲ್ಲದಕ್ಕೂ ಬಿಡುಗಡೆ ಏನು ಅಂತಂದರೆ ದೇವರ ವಚನ. ದೇವರ ವಚನ, ದೇವರ ಕೊಡುವಂಥ ಮೆಡಿಸನ್. ಅದು ನಿಮ್ಮ ಎಲ್ಲ ಎಲುಬುಗಳಿಗೂ ಅದು ಗುಣ ತಗೊಂಡು ಬರೋವಂಥ ಮೆಡಿಸನ್ ಬಾಟಲ್. ಒಂದು ವಚನ ಓದೋಣ ನಾವೀಗ. ಜ್ಞಾನೋಕ್ತಿ 4ನೇ ಅಧ್ಯಾಯ 22ನೇ ವಚನ. ಅವುಗಳನ್ನು ಹೊಂದುವವರಿಗೆ ಅವು ಜೀವವು. ದೇವರ ವಚನದ ಬಗ್ಗೆ ಹೇಳ್ತಾ ಇರೋದು. ನೀವು ದೇವರ ವಚನವನ್ನು ಹೊಂದಿಕೊಳ್ಳುವಾಗ ಅವು ನಿಮಗೆ ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯವು. ದೇಹಕ್ಕೆಲ್ಲ, ತಲೆಯಿಂದ ಕಾಲು ತನಕ ಎಲ್ಲ, ಅದು ಮಾನಸಿಕ ತೊಂದರೆಗಳಾಗಿರ್ಬೋದು, ಶಾರೀರಿಕ ತೊಂದರೆಗಳಾಗಿರ್ಬೋದು, ಎಲ್ಲ ದೇಹಕ್ಕೂ ಅವು ಆರೋಗ್ಯ ಕೊಡ್ತವೆ. ಯಾವುದು ಅಂತಂದರೆ ದೇವರ ವಚನ. ಯಾಕೆ ಅಂದರೆ ಮನುಷ್ಯ ದೇವರನ್ನ ಉಂಟು ಮಾಡಿದ್ದು ತನ್ನ ವಚನದ ಮೂಲಕ. ಸೊ ನಿಮ್ಮ ಬಾಡಿ ಫಿಕ್ಸ್ ಆಗೋದು ಕೂಡ ವಚನದ ಮೂಲಕ. ಇದನ್ನು ನಾವು ತಿಳ್ಕೊಂಡು ಅದಕ್ಕೆ ಮೇಲೆ ಯಾವ ಮೆಡಿಸಿನ್ ಬೇಕೋ ನೀವು ತೊಗೊಳ್ಳಿ. ನಾನೇನು ಮೆಡಿಸಿನ್ ತೊಗೊಳ್ಬೇಡಿ ಅಂತ ಹೇಳ್ತಾ ಇಲ್ಲ, ಬಟ್ ಮಾನಸಿಕ ತೊಂದರೆಗಳಿಗೆ ಯಾವ ಮೆಡಿಸನ್ನು ಇಲ್ಲ, ಅದು ನಿಜ. ಆ ಒಂದು ಸಮಯದಲ್ಲಿ ನಿಮ್ಮನ್ನು ನಿದ್ದೆ ಮಾಡಿಸ್ಬೋದು. ಅದನ್ನು ಆ ಒಂದು ಕ್ಷಣಕ್ಕೆ ನೀವು ನಿದ್ದೆ ಮಾಡಿ ತೊಂದರೆಗಳು ಮರ್ತೋಗ್ಬೋದು. ಎದ್ದಿದ ತಕ್ಷಣ ತಿರ್ಗಾ ಅದೇ ತೊಂದರೆಗಳು, ಅದೇ ಒಂದು ಪ್ರಾಬ್ಲಮ್ಮು ಇರುತ್ತೆ. ಸೊ ಇದನ್ನು ಡೀಲ್ ಮಾಡೋದು ಹೇಗೆ? ಇಷ್ಟು ಒತ್ತಡಗಳು ನಾವು ನೋಡಿದ್ವಲ್ಲ, ಭಯದ ಒತ್ತಡ. ಈ ಒತ್ತಡಗಳಿಗೆ ಒಂದು ದೇವರ ಉತ್ತರ ಇದೆ ಬೈಬಲಲ್ಲಿ. ಅದನ್ನು ಮಾತ್ರ ಓದಿ ಈ ದಿನ ಮುಗಿಸೋಣ. ಭಯದ ಒತ್ತಡಕ್ಕೆ ಬಿಡುಗಡೆ ಏನು ಅಂತಂದರೆ ದೇವರ ವಚನದಲ್ಲಿ, ದೇವರಲ್ಲಿ ನಂಬಿಕೆ. ಇದೊಂದೇ ಬಿಡುಗಡೆ. ಮತ್ತು ಫ್ರಸ್ಟ್ರೇಷನ್ಗೆ ಏನಪ್ಪ ಬಿಡುಗಡೆ ಅಂತಂದರೆ, ನಾನು ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದೀನಿ, ನಾನು ಯೇಸು ಕ್ರಿಸ್ತನಲ್ಲಿ ತಂದೆಯ ಬಲಪಾಶದಲ್ಲಿ ಕುತ್ಕೊಂಡಿದ್ದೀನಿ ಅನ್ನುವಾಗ ಅದಕ್ಕಿಂತ ಒಂದು ದೊಡ್ಡ ಸೀಟ್ ನಿಮ್ಗೆ ಯಾರು ಕೊಡೋಕ್ಕಾಗತ್ತೆ ಅಲ್ವಾ? ನಿಮ್ಮ ಸೆಕ್ಯೂರಿಟಿ, ನಿಮ್ಮ ಐಡೆಂಟಿಟಿ ಯೇಸು ಕ್ರಿಸ್ತನಲ್ಲಿ ನೋಡ್ಕೊಳ್ಳಿ. ಬೇರೆ ಯಾರನ್ನೂ ಕಂಪೇರ್ ಮಾಡ್ಕೋಬೇಡಿ. ಮತ್ತು ಇನ್ನೂ ಹೆಚ್ಚು ಕೆಲಸದ ಹೊರೆ ಇರೋರಿಗೆ ಈ ಥರ ಮಾಡಿ.
ಕೆಲವು ವಿಷಯಗಳು ಏನು ಅಂತಂದರೆ, ಮುಂದಿನ ದಿನವೇ ಸ್ವಲ್ಪ ಆರ್ಗನೈಸ್ ಮಾಡಿ, ಸ್ವಲ್ಪ ದಿನಾನ ಪ್ಲ್ಯಾನ್ ಮಾಡಿ. ನಾಳೆ ಯಾವ್ಯಾವ ಕೆಲಸ ಇಂಪಾರ್ಟೆಂಟು, ಫಸ್ಟ್ ಇಂಪಾರ್ಟೆನ್ಸ್ ನಾನು ಯಾವುದಕ್ಕೆ ಕೊಡಬೇಕು. ಎಲ್ಲ ಕೆಲಸನೂ ಇಂಪಾರ್ಟೆಂಟಾ? ಒಂದೊಂದ್ಸರಿ ಎಲ್ಲ ಕೆಲಸನೂ ಇಂಪಾರ್ಟೆಂಟ್ ಆಗಿರಲ್ಲ. ಯಾವುದು ಇಂಪಾರ್ಟೆಂಟೋ ಫಸ್ಟ್ ಅದನ್ನು ಮಾಡಿ. ಕೆಲವು ಮಾಡಿಲ್ಲ ಅಂತಂದ್ರೂ ನಡೆಯುತ್ತೆ. ಸೊ ಆ ರೀತಿ ಆರ್ಗನೈಸ್ ಮಾಡ್ಕೋಬೇಕು. ಎನರ್ಜಿ ಸೇವ್ ಮಾಡ್ಕೊಳ್ಳಿ, ಆವಾಗ ನೀವು ಕಂಪ್ಲೇಂಟ್ ಮಾಡಲ್ಲ. ಮತ್ತು ಇನ್ನೊಂದು, ಮನುಷ್ಯರನ್ನ ಮೆಚ್ಚಿಸೋದು. ಮನುಷ್ಯರನ್ನ ಒಳ್ಳೇದು ಏನು ಬೇಕೋ ಮಾಡಿ, ನಿಮ್ಮ ಬೆಸ್ಟು ಮನುಷ್ಯರನ್ನ ಏನು ಬೇಕೋ ನಿಮ್ಮ ಕೈಯಿಂದ ಆಗೋದು ಮಾಡಿ. ಆದರೆ ಅವರು ಮಿತಿಮೀರಿ ನಿಮ್ಮನ್ನು ಕೇಳಬೇಕಾದ್ರೆ ಅದು ಮಾಡೋಕ್ಕಾಗಲ್ಲ ನಮ್ಮ ಕೈಲಿ. ಆದರೆ ದೇವ್ರನ್ನ ಮೆಚ್ಚಿಸೋದು ಬಹಳ ಈಸಿಯಾದ ಕೆಲಸ. ನೀವು ದೇವರನ್ನು ಮೆಚ್ಚಿಸಿದ್ರೆ ಸಾಕು. ಮನುಷ್ಯರನ್ನ ಯಾವ್ಯಾವ ರೀತಿಲಿ ಯಾವ್ಯಾವ ವಿಷಯದಲ್ಲಿ ಮೆಚ್ಚಿಸ್ಬೇಕು ಅಂತ ಹೇಳಿ ದೇವ್ರು ಹೇಳ್ಕೊಡ್ತಾರೆ. ಮತ್ತು ಮನುಷ್ಯರು ಕೊಡೋ ಸರ್ಟಿಫಿಕೇಟ್ನ ಜಾಸ್ತಿ ಎದುರು ನೋಡಬೇಡಿ. ಮನುಷ್ಯ ಒಂದೊಂದು ಸರಿ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಬಗ್ಗೆ, ಇನ್ನೊಂದು ಸರಿ ಏನಕ್ಕೂ ಕೆಲಸಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಸೊ ಅವುಗಳ ಬಗ್ಗೆ ನಾವು ಜಾಸ್ತಿ ಗಮನ ಕೊಡಬಾರ್ದು. ದೇವರನ್ನು ಮೆಚ್ಚಿಸೋದ್ರಲ್ಲಿ ನಾವು ನಿರತರವಾಗಿದ್ದರೆ ನಮ್ಮ ಮನಸ್ಸು ನೆಮ್ಮದಿಯಾಗಿರುತ್ತೆ. ನಮ್ಮ ಲೈಫ್ ದೇವ್ರು ನೋಡ್ಕೊತಾರೆ. ಮತ್ತು ಇನ್ನೊಂದು, ಯಾರು ನಮ್ಮನ್ನು ಕೈ ಬಿಡ್ತಾರೆ ಅಂತ ಹೇಳಿ ಭಯಪಡೋದು ಬೇಕಾಗಿಲ್ಲ. ದೇವರು ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ, ಆತನು ಬದಲಾಗುವುದಿಲ್ಲ. ಅದು ದೊಡ್ಡ ಸತ್ಯ ದೇವರ ಮಕ್ಕಳಿಗೆ ಗೊತ್ತಿರಬೇಕು. ಯಾರು ನನ್ನ ಕೈ ಬಿಟ್ಟರು, ದೇವರು ನನ್ನ ಕೈ ಬಿಡೋದಿಲ್ಲ. ಅಷ್ಟಿದ್ರೆ ಸಾಕು ನಮಗೆ. ಯಾರ್ಯಾರನ್ನ ಹೆಂಗೆ ಫಿಕ್ಸ್ ಮಾಡಬೇಕೋ ದೇವ್ರು ಫಿಕ್ಸ್ ಮಾಡ್ತಾರೆ. ಮತ್ತು ಒಬ್ಬರೇ ಇರ್ತೀವಿ ಅಂತ ಹೇಳಿ ಯೋಚನೆ ಮಾಡೋದು ಬೇಕಾಗಿಲ್ಲ. ದೇವರು ನನ್ನ ಜೊತೆ ಇದ್ದಾನೆ ಅಂತ ಹೇಳಿ. ದೇವರು ನಿಮ್ಮ ಜೊತೆ ಇದ್ದರೆ ಎಲ್ಲ ನಿಮ್ಮ ಜೊತೆಲಿದ್ದಂಗೆ. ಯಾಕೆಂದರೆ ನಿಮ್ಮ ಕಷ್ಟದಲ್ಲಿ ನಿಜವಾಗ್ಲೂ ಹೆಲ್ಪ್ ಮಾಡೋದು ಅಂತಂದರೆ ಎಲ್ಲರಿಗಿನ್ನ ಹೆಚ್ಚಾಗಿ ದೇವರೇ. ಆರೋಗ್ಯ ವಿಷಯದಲ್ಲಾಗಲಿ, ಈ ಒಂದು ಎಕ್ಸಸೈಸ್ ವಿಷಯದಲ್ಲಾಗಲಿ ಗಮನವಾಗಿರಿ. ಇವಾಗ ಕೆಲವರು ಓವರ್ ವೆಯ್ಟ್ ಅಂತ ಹೇಳಿ ಜನ ನಿಮ್ಮ ಬಗ್ಗೆ ಮಾತಾಡಬೇಕಾದ್ರೆ ಬೇಜಾರು ಮಾಡ್ಕೋಬೇಡಿ. ಓವರ್ ವೆಯ್ಟಾಗಿದ್ದೀವಿ ಅಂಥೇಳಿ ಒಳ್ಳೆಯ ಆರೋಗ್ಯಕರವಾದ ಊಟ ಮಾಡಿ, ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ನೀರು ಕುಡೀರಿ. ಯಾರನ್ನೂ ಮೆಚ್ಚಿಸ್ಬೇಕಾಗಿಲ್ಲ ನೀವು ಒಳ್ಳೆಯ ಶೇಪಲ್ಲಿದ್ದು. ಆದರೆ ನಮ್ಮ ಮೋಟೋ, ನಮ್ಮ ಏಮು ಏನಾಗಿರಬೇಕು ಅಂತಂದರೆ ಸಣ್ಣ ಇದ್ದು ವೀಕ್ ಆಗಿರೋದಲ್ಲ. ಇದನ್ನೇ ಯೂಟ್ಯೂಬ್ ವೀಡಿಯೋಗಳೆಲ್ಲ ಹೇಳ್ಕೊಡೋದು, ಸಣ್ಣ ಆಗಿರಿ, ವೆಯ್ಟ್ ಕಮ್ಮಿ ಮಾಡಿ, ಸ್ಕಿನ್ನಿ ಆಗಿರಿ ಅಂತ. ಅದೆಲ್ಲ ದೇವ್ರ ವಚನ ಹೇಳೋದು. ದೇವ್ರ ವಚನ ಹೇಳೋದು ಏನು ಅಂತಂದರೆ, ಬಲವಾಗಿರೋದು, ಸ್ಟ್ರಾಂಗ್ ಆಗಿರೋದನ್ನು ಫೋಕಸ್ ಮಾಡಬೇಕು ಮತ್ತು ಆರೋಗ್ಯವಾಗಿರೋದನ್ನು ಫೋಕಸ್ ಮಾಡಿ. ಆರೋಗ್ಯವಾಗಿರೋದನ್ನು ತಿನ್ನಿ, ಸ್ವಲ್ಪ ಎಕ್ಸಸೈಸ್ ಮಾಡಿ, ಸ್ವಲ್ಪ ಲೈಟಾಗಿ ಗುಂಡಿಗಿದ್ದು ಆರೋಗ್ಯವಾಗಿದ್ದರೆ ಒಳ್ಳೆಯದೇ, ಏನೂ ತೊಂದರೆ ಇಲ್ಲ. ಈ ಸಣ್ಣಗಿದ್ದು ಈ ಹಾಸ್ಪಿಟ್ಲಲ್ಲಿ ಹೋಗಿ ಸೇರೋ ಬದಲು ಸ್ವಲ್ಪ ಸ್ಟ್ರಾಂಗಾಗಿ ಲೈಟಾಗಿ ಗುಂಡಿಗಿದ್ರೂ ಓಕೆ. ಆರೋಗ್ಯವಾಗಿರಬೇಕು, ಅದು ಇಂಪಾರ್ಟೆಂಟು. ಅದನ್ನು ಫೋಕಸ್ ಮಾಡಿ. ಸೊ ಯಾರೋ ನಮ್ಮನ್ನು ದಪ್ಪ ಅಂತ ಹೇಳಿ ನಾವು ಬೇಜಾರು ಮಾಡ್ಕೊಳ್ಬಾರ್ದು. ಬೇಜಾರು ಮಾಡ್ಕೊಳ್ಳೋದೇ ಸೈತಾನ ತಂದಾಕೋದು. ವರ್ಕೌಟ್ ಮಾಡಿ, ನಿಮ್ಮ ವಯಸ್ಸಿಗೆ ತಕ್ಕಂತೆ ನೀವು ಎಕ್ಸಸೈಸ್ ಮಾಡಬೇಕು. ಅದು ಅಷ್ಟೇ, ನಾನು 16 ವರ್ಷದ ಥರ ಓಡ್ತೀನಿ ಅಂಥೇಳಿ 50 ವರ್ಷದವ್ರು ಓಡಬಾರ್ದು. ಅದು ಬಾಧೆ ತೊಗೊಂಡು ಬರುತ್ತೆ. ಜಾಸ್ತಿ ಪ್ರಯಾಸ ಮಾಡೋಕ್ಕೆ ಹೋಗಬೇಡಿ. ಎಕ್ಸಸೈಸ್ ನೋಡಿ, ದೇವರು ನಮ್ಮ ಏಜ್ ಪ್ರಕಾರ ಸಿಂಪಲಾಗಿ ಹೇಳ್ಕೊಡ್ತಾರೆ ಯಾವ ಎಕ್ಸಸೈಸ್ ನಾವು ಮಾಡಬೇಕು ಅಂತ. ಮೊದಲು ಇನ್ನೊಬ್ಬರನ್ನ ಇಮಿಟೇಟ್ ಮಾಡೋದು ನಿಲ್ಲಿಸಿ, ಅವ್ರ ಥರ ನಾನು ಓಡ್ತೀನಿ, ಅವ್ರ ಥರ ನಾನು ಇರ್ತೀನಿ. ನಿಮ್ಮ ದೇವರನ್ನ, ನಿಮ್ಮ ಒಳಗಡೆ ಇರೋ ಪವಿತ್ರಾತ್ಮನ ಕೇಳಿ, ನಾನು ಯಾವ ಡಯಟ್ ಮಾಡಬೇಕು, ಯಾವ ಎಕ್ಸಸೈಸ್ ಮಾಡಬೇಕು, ಅದನ್ನು ಫಾಲೋ ಮಾಡಿದ್ರೆ ಸಾಕು. ಈ ರೀತಿ ಅನೇಕ ಒತ್ತಡಗಳು ಬರುತ್ತೆ. ಆದರೆ ಎಲ್ಲದಕ್ಕೂ ದೇವರ ವಚನ ನಮಗೆ ಸಲ್ಯೂಷನ್ ಇದೆ, ಬಿಡುಗಡೆ ಇದೆ. ಎಂಡ್ ಆಫ್ ದ ಡೇ ನಿಮ್ಮ ಐಡೆಂಟಿಟಿ ದೇವರ ವಚನದಲ್ಲಿರಬೇಕು. ನೀವು ದೇವರ ಮೇಲೆ ಫೋಕಸ್ ಆಗಿದ್ದರೆ ಮಿಕ್ಕಿದ್ದೆಲ್ಲ ನಿಮಗೆ ಲೈಟಾಗಿ ಕಾಣಿಸುತ್ತೆ. ದೇವರ ಮೇಲೆ ಆತ್ಕೊಳ್ಳಿ. ಯಾವುದೇ ಒತ್ತಡ ಇದ್ದರೂ ದೇವರು ನಿಮಗೆ ಬಿಡುಗಡೆ ಕೊಡ್ತಾರೆ. ಈ ಸತ್ಯವನ್ನು ನೀವು ಹಿಡ್ಕೊಳ್ಳೋವಾಗ ನಿಮಗೆ ಯಾವ ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ, ಆದರೆ ಆ ಪ್ರಾಬ್ಲಮ್ಮು ಕೂಡ ದೇವರು ಸಾಲ್ವ್ ಮಾಡ್ತಾರೆ. ನೀತಿವಂತನಿಗೆ ಬರುವ ಕಷ್ಟ ಅನೇಕ, ಆದರೆ ಯೆಹೋವನು ಅವೆಲ್ಲವುಗಳಿಂದ ಬಿಡುಗಡೆ ಕೊಡುವನು. ಈ ದಿನ ಈ ವಾಕ್ಯಗಳನ್ನು ಕೇಳಿ ನೀವು ಆಶೀರ್ವಾದ ಹೊಂದಿದ್ದೀರಾ ಅಂತ ಹೇಳಿ ನಂಬ್ತೀನಿ. ಬರೋ ವಾರ ಇನ್ನೊಂದು ಸಂದೇಶವನ್ನು ನೋಡಿ ಈ ಒಂದು ಸೀರೀಸ್ನ ಮುಗಿಸೋಣ. ಈ ವಾಕ್ಯಗಳನ್ನು ಕೇಳಿದಂಥ ನಿಮ್ಮೆಲ್ಲರನ್ನು ದೇವರು ಆಶೀರ್ವಾದ ಮಾಡಲಿ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬೇಗನೆ ಬರುತ್ತಾನೆ. ಆಮೇನ್.